ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವದೇ 6ನೆಯ ಸಂಧಿ ಒಳಗೆ ಇವತ್ತಿನ ಆಧಾರದ ಸೂತ್ರ 18ನೆಯ ಸೂತ್ರ. ಭಾಳಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ಇಂದಿನ ವಿಚಾರದಲ್ಲಿ ಕೂಡ ದೃಶ್ಯವಾದಂಥ ಈ ಪ್ರಪಂಚದ ಅನೇಕ ವಿಧವಾದ ನಾಮರೂಪಗಳ ಭೇದ ಅಥವಾ ಜೀವಶಿವರೆಂಬ ಭೇದ ಆಗಲಿ, ಯಾವುದೊಂದು ತೋರದೆ, ಯಾವುದು ಭೇದಗಳ ಅವಕಾಶವೇ ಇರದೆ ಅಖಂಡ ಏಕರಸವಾಗಿರುವಂಥ, ಎತ್ತ ನೋಡಿದಡತ್ತ ತೋರುವಂಥದ್ದು, ಎಲ್ಲಿ ನೋಡ್ತೀವಿ ಅಲ್ಲಿ ತೋರುವಂಥದ್ದು, ಅದಕ್ಕೆ ಭಕ್ತಿ ಅಂತ ಕೂಡ ಹೇಳ್ತಾರೆ. ಹಿಂದಿನ ಸೂತ್ರದಲ್ಲಿ ಶಂಭುವಿನ ಒಂದು ವಿಚಾರವನ್ನು, ಭಕ್ತಿ ಅನ್ನುವಂಥದ್ದನ್ನು ಸಾಮಾನ್ಯವಾಗಿ ಹೇಳಿದರು. ಅಂದರೆ ಜ್ಞಾನಪೂರ್ವದಲ್ಲಿ ಈ ಭಕ್ತಿಯನ್ನು ಹೇಳಿದರು. ಈ ಸೂತ್ರದಲ್ಲಿ ಜ್ಞಾನೋತ್ತರ ಭಕ್ತಿಯನ್ನು ಹೇಳ್ತಾರೆ. ಮೊದಲೇನು ಹೇಳಿದರು, ಅಲ್ಲಿದ್ದೇವರು ಇಲ್ಲಿದ್ದೇವರು, ಹಂಗೆ ಹಿಂಗೆ ಒಂದು ಸಗುಣ ಭಕ್ತಿಯನ್ನು ಮಾಡುವಂಥದ್ದು, ಅದ್ರ ಬಗ್ಗೆ ಭಕ್ತಿ ಅಂದ್ರೆ ನಿಜ ಭಕ್ತಿ ಇರಬೇಕನ್ನುವಂಥದ್ದು ಅದೆಲ್ಲ ಹೇಳಿದರು. ಆದರೆ ಈಗ ಜ್ಞಾನೋತ್ತರ ಭಕ್ತಿ ಬಗ್ಗೆ ಹೇಳ್ತಾರೆ. ನೀನು ಎತ್ತ ನೋಡಿದಡತ್ತ ಪರಮಾತ್ಮನೇ ಕಾಣುವಂಥದ್ದು. ಎಲ್ಲರ ನೋಡು, ಮೊದಲೇ ಎಲ್ಲ ಅಲ್ಲಿ ದೇವರು ಹಂಗೆ ಹಿಂಗಂತ ಏನು ಅಂದ್ಕೊಂಡು ತಿರುಗಾಡ್ತಿದ್ದಿ. ಇವಾಗ ಜ್ಞಾನ ಆದಮೇಲೆ ಎಲ್ಲ ಸ್ವರೂಪನೂ ನಿನ್ನ ಸ್ವರೂಪನೇ, ಪರಮಾತ್ಮನ ಸ್ವರೂಪನೇ ಎಲ್ಲನೂ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಏನು ಹೇಳ್ತಾರೆ, ಸೂತ್ರ ಹೇಳ್ತಾರೆ, ಸರ್ವವೆಲ್ಲವನ್ನು ಚಿದಾತ್ಮ ಭಾವನೆಗೊಂಡು ಸರ್ವಸಮ್ಮತ್ವದಿಂದಿರದೆ ಭಕ್ತಿ. ನೋಡ್ರಿ ಅಂತ ಅದು ಹೇಳ್ತಾರೆ ಅವರು. ನಾಮರೂಪಾತ್ಮಕ ಪ್ರಪಂಚವನ್ನು ಅದು ಹೆಂಗೈತಿ ಅಂತ, ಸರ್ವವೆಲ್ಲವನ್ನು ಅಂತಂದರೆ ಜಡ ಮತ್ತು ಚೇತನ ನಾಮರೂಪಾತ್ಮಕವಾದಂಥ ಪ್ರಪಂಚ. ಇದೆಲ್ಲ ಹೆಂಗೈತಂದರೆ ಎಲ್ಲವೂ ಚಿದ್ರೂಪವಾಗಿರೋದಂತ ತಿಳಿದು ಬಹಳಷ್ಟು ಅದ್ಭುತ ಅಲ್ಲ. ಮೊದಲೆಲ್ಲ ಭಕ್ತಿಯನ್ನು ಮಾಡು, ಆ ದೇವರು ಹಂಗದನ ಹಿಂಗದನ ಅಂತ ಎಲ್ಲ ಭಿನ್ನವಾಗಿ ಭೇದ ಭಾವದಿಂದ ಕೂಡಿದಂಥದ್ದನ್ನು ಹೇಳಿದರು. ಇವಾಗ ಏನು ಹೇಳ್ತಾರೆ, ಆ ಸ್ವರೂಪನೇ ನೀನು. ಈಗ ನಾವು ಎಲ್ಲೇ ದೇವರು ದಿಂಡ್ರ ಅಂತ ಗುಡಿ ಗುಂಡರ್ಗೆ ಹೋಗ್ಬೋದು, ಇಲ್ಲ ಅಂತಿಲ್ಲ, ಎಲ್ಲೂ ಬೇಡ ಅಂತ ಹೇಳಂಗಿಲ್ಲ. ನೀ ಎಲ್ಲ ದೇವ್ರಿಗೂ ಹೋಗು, ಎಲ್ಲ ಕಡೆ ಹೋಗು. ಆದರೆ ಒಂದು ತಿಳ್ಕೊ, ಏನು, ಆ ಭಗವಂತ ಏನು ಎಲ್ಲಿ ನೀನು ಆ ದೇವ್ರು ಈ ದೇವ್ರಂತ ಹೋಗ್ತಿದ್ದೆಲ್ಲ, ಆ ದೇವ್ರು ನನ್ನ ಸ್ವರೂಪ ಅಂತ ತಿಳ್ಕೊಂಡ್ಬಿಡ. ಹಾಗೆ ತಿಳ್ಕೊಳ್ಳುವಂಗೆ ಇದು ಒಂದು ನಿಜ ಭಕ್ತಿ ಅಂತ ಕೂಡ ಹೇಳ್ತಾರೆ ಅವರು. ಇದು ಒಂದು ಭಕ್ತಿ. ನಿನಗೇನು ಕಾಣಿಸೋದೆಲ್ಲ ನಿನ್ನ ಸ್ವರೂಪನೇ, ನಿನ್ನ ಬಿಟ್ಟರೆ ಅನ್ನೇ ಇಲ್ಲವೇ ಇಲ್ಲ ಅನ್ನುವಂಥದ್ದು. ಯಾವಾಗ ಆಗ್ತದೆ ಇದು? ಜ್ಞಾನೋತ್ತರ ಜ್ಞಾನ ಆದಮೇಲೆ ಆಗುವಂಥ ಭಾವ ಇದು. ಜ್ಞಾನಕ್ಕಿಂತ ಮುಂಚೆ ಅಲ್ಲ ಇದು, ಜ್ಞಾನ ಆದಮೇಲೆ ಆಗುವಂಥದ್ದು. ಏನು ನೋಡಿ, ಎಲ್ಲಿ ನೋಡ್ತಿ ಆ ಭಗವಂತನ ದರ್ಶನೇ ಆಗುವಂಥದ್ದು, ನಿನ್ನ ಸ್ವರೂಪನೇ ಇರುವಂಥದ್ದು. ಹಾಗಾಗಿ ನಾಮರೂಪಗಳನ್ನು ತೆಗೆದು ಅಸ್ಥಿ ಭಾತಿ ಪ್ರಿಯ ರೂಪ ಅನುಸಂಧಾನವನ್ನು, ಆತ್ಮಾನುಸಂಧಾನವನ್ನು ಮಾಡುವಂಥದ್ದೇ ಭಕ್ತಿ ಅಂತ ಹೇಳ್ತಾರೆ ಅವರು. ನೋಡ್ರಿ, ಏನು ಮಾಡಬೇಕು? ನಾಮರೂಪವನ್ನು ತೆಗೆಯುವಂಥದ್ದು, ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಜಗತ್ತನ್ನು ಕಾಣುವಂಥದ್ದು. ಈ ರೀತಿ ಎಲ್ಲ ಕಡೆ ಕಾಣುವಂಥದ್ದು, ಸರ್ವವೆಲ್ಲವನ್ನು ಚಿದಾತ್ಮ ಭಾವನೆಗೊಂಡು ಎಲ್ಲನೂ ನನ್ನ ಸ್ವರೂಪ ಐತೆ, ಚಿದ್ರೂಪ ಸ್ವರೂಪನೇ ಐತೆ ಅಂತ ಈ ರೀತಿಯಿಂದ ಆತ್ಮಾನುಸಂಧಾನವನ್ನು ಮಾಡುವಂಥದ್ದು ಭಕ್ತಿ ಅಂತ ಹೇಳಿದರು ಅವರು.
ಇದು ಭಕ್ತಿ ಆತ್ಮಾನುಸಂಧಾನ ಇರುವಂಥದ್ದು. ಮತ್ತು ಈಗ ಹಿಂದಿನ ಒಂದು ವಿಚಾರದಲ್ಲಿ ಕೂಡ ಹೇಳಿದರು, ಶಂಭುವಿಗೆ ಶರಣಾಗತನಾಗಿ ಸಂಸಾರ ತಾಪವನ್ನು ಕಳಿಬೇಕನ್ನುವಂಥದ್ದು ಮೊನ್ನೆ ವಿಚಾರದಾಗ ಬಂದದ. ಒಂದು ಸ್ವಲ್ಪ ನೋಡ್ಕೊಂಡು ಹೋಗೋಣ. ರಾಗಾದಿ ಗುಣದೋಷ ಪೂಗವ ನುಳಿದು ಅನುರಾಗದಿಂದವೇ ಶಂಭು ಶರಣೆಂದು ನೀಗಿ ಕಳೆವುದು ಸಂಸಾರದ ಬಾಧೆಯು ಆಗಮ ಅರಿದಚ್ಚ ಸುಖಿಗಳು ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಆಗಮವರಿದ ಅಚ್ಚ ಸುಖಿಗಳು. ಈಗ ರಾಗಾದಿ ಅಂದರೆ ರಾಗ, ದ್ವೇಷ, ಸುಖ, ದುಃಖ ಇವೆಲ್ಲ ಏನದಾವ, ಇವು ಗುಣಗಳು, ಅಂತಃಕರಣದ ಧರ್ಮಗಳು ಅದಾವ. ಅದರಿಂದ ಇವುಗಳ ಗುಣವೇ ಆಗಲಿ ದೋಷವೇ ಆಗಲಿ ಅವೆರಡನ್ನು ಸಂಬಂಧ ಮಾಡಿಕೊಳ್ಳದೆ, ಇವು ನಮ್ಗೆ ಇದ್ರ ಧರ್ಮನೇ ಆಗಿರಲಿ ಇದ್ರ ದೋಷನೇ ಆಗಿರಲಿ ಅದು ಯಾವುದು ನನಗೆ ಸಂಬಂಧ ಇಲ್ಲ ಅಂತ ಬಿಟ್ಟು ಪರಮ ಪ್ರೀತಿಯಿಂದ ಏ ಶಂಭೋ ಪರಮಾತ್ಮನೇ ಅಂತ ಶಂಕರನಿಗೆ ಶರಣಾಗತನಾಗಿ ಈ ಸಂಸಾರದ ತಾಪವನ್ನು, ಈ ಕಷ್ಟವನ್ನು, ಈ ರೋಗವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಯೋಗ್ಯವಾಗಿರುವಂಥದ್ದು ಅಂತ ಹೇಳಿದರು ಅವರು. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ಇಂದಿನ ವಿಚಾರದಲ್ಲಿ ಶಿವನಲ್ಲಿ ಅಭೇದರಾದವರು ಮುಕ್ತರಂತ ಹೇಳುವಂಥದ್ದು. ಯಾಕಂದರೆ ಅಭೇದ ಭಾವದಿಂದ ಕೂಡಿದಂಥದ್ದು. ಅದಕ್ಕೆ ಶಿವನನ್ನು ಅವಿನ ಭಾವನೆಯೋಳು ಸುವಿಚಾರದಿಂದ ಕಾಣಬತ್ತಂಗೆ ಭವಬಂಧವಳಿಗೂ ಅನ್ಯರಿಗೆ ಸಂಸ್ಕೃತಿ ಎಂದು ಪವಣವೆನಿಪ ವೇದ ಒರೆಯುವುದು ಅಂತ ಹೇಳ್ತಾರೆ ಅವರು. ಅಂದ್ರೆ ಪರಮಾತ್ಮನಿಗೆ ಮತ್ತು ತನಗೆ ಅವಿನಾಭಾವನೆಯೋಳು, ಅವಿನಾಭಾವನೆ ಅಂದರೆ ಅಭೇದ ಭಾವನೆಯಿಂದ ಕೂಡುವಂಥದ್ದು. ಯಾರು ಅಭೇದ ರೂಪದಿಂದ ಕಾಣ್ತಾರೋ ಅವ್ರು ಈ ಸಂಸಾರದಿಂದ ಮುಕ್ತರಾಗ್ತಾರೆ ಅಂತೇಳ್ಯಾರ. ಅಂದಾಗ ನಮ್ಗೆ ಇಷ್ಟು ಸಾಕಲ್ರಿ ಗುರುವಿನ ವಾಕ್ಯ. ಇದು ಬಿಟ್ಟು ನಾವೇನೇನೋ ಮಾಡೋಕೆ ಹೋಗ್ತೀವಲ್ಲ, ದೇವ್ರು ಬೇರೆ ನಾನು ಬೇರೆ, ಅದಕ್ಕೆ ಮಾಡಬೇಕು, ಅದು ದೇವ್ರ ಪೂಜೆ ಮಾಡ್ಸೋಕತ್ತದ, ನಾನು ಮಾಡ್ತೀನಿ. ಯಾಕಂದರೆ ಇದು ಮೇಲ್ಮಟ್ಟದ ಜ್ಞಾನ ಅದಂತ ಹೇಳುವಂಥದ್ದು, ಇದು ಹೇಳಲೇಬೇಕು. ಅದಕ್ಕೆ ಮತ್ತು ಇಷ್ಟೆಲ್ಲ ಕೇಳಿದ್ರು ಕೂಡ ಮತ್ತು ದೇವ್ರು ಬೇರೆ ಐತಂತ ಹೋಗುವಂಥವ್ರಿಗೆ ನಮ್ಮಂಥವ್ರಿಗೆ ಏನು ಹೇಳ್ತಾರೆ ಮಹಾತ್ಮರು? ವರ್ಷನೇ ಕೇಳಿ ನಿನಗೆ ಯಾವ ರೀತಿ ಆನಂದ ಇಲ್ಲಪ್ಪ ಅಂತಾರೆ ಅವರು, ಮೂರ್ಖರು ಅಂತಾರೆ. ಯಾಕಂದರೆ ಕಿವಿಗೆ ಬಿದ್ದಿಲ್ಲ, ಗುರುವಾಕ್ಯ ಕಿವಿಗೆ ಬಿದ್ದಿಲ್ಲ, ನಮಗೆ ಗೊತ್ತೇ ಇಲ್ಲ ಅಂತಂದ್ರೆ ಮಾಡಿ, ನೀ ಏನಾರ ಮಾಡಿ ನಡೀತದೆ, ಅಪಾದಕ್ಕೆ ಅಪ್ಪಣೆ ಅಂತಾರೆ. ಆದ್ರೆ ಗುರುನಾಥನ ವಾಕ್ಯಗಳು ಕೇಳಿದಾರೆ, ವೇದ ಉಪನಿಷತ್ತುಗಳ ಒಂದು ಪ್ರಮಾಣ ಐತಿ. ಇಂಥ ವಾಕ್ಯಗಳನ್ನು ಕೇಳಿ ಮತ್ತೆ ನಾವು ದೇವ್ರು ಬೇರೆ ನಾನು ಬೇರೆ, ಅದು ಏನಾರ ಮತ್ತು ಕಾಯಿ ಪೈ ಹೊಡಿಲಿಲ್ಲ ಅಂದರೆ ಏನು ಮಾಡಿಬಿಡ್ತದೇನ್ರಿ, ಇವತ್ತು ಉಪವಾಸ ಇರ್ತಿದ್ದೆ ಈ ಸಲ ಇರಲಿಲ್ಲ ಅಂದರೆ ಏನು ಮಾಡ್ತದೇನ್ರಿ, ಒಂದು ತಿಂಗಳು ಶ್ರಾವಣದಾಗ ಉಪವಾಸ ಇರ್ತಿದ್ದೆ ಏನು ಮಾಡ್ತದೇನ್ರಿ. ಯಾವಾಗಿದು ನಿನಗೆ ತಿಳುವಳಿಕೆ ಇರಲಾರ್ದಾಗ ಅವನು ಮಾಡುವಂಥದ್ದು ಯೋಗ್ಯ ಇರ್ತದೆ. ನಿನಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನಿನಗಂದಾಗ. ಆದರೆ ಕೇಳಿದ ಮೇಲೆ ಭಾವ ಹಂಗಿಟ್ಟಾಗ ಮೂರ್ಖ ಅಂತಾರೆ ಮಹಾತ್ಮರು. ಏನು ಹೇಳಿದ್ದಾರೆ ಇಲ್ಲಿ? ಅಭೇದ ಪರಮಾತ್ಮ ಮತ್ತು ನೋಡ್ರಿ ಹೇಳುವಂಥದ್ದು ಎಲ್ಲ ಒಂದು ಶ್ರುತಿಯಲ್ಲಿ ಹೇಳಿದಂತೆ ಎಲ್ಲ ತತ್ವಮಸಿ ವಾಕ್ಯ ಇವೆಲ್ಲ ಹೇಳಿದಂಥದ್ದು ಇದನ್ನೇ ಹೇಳಿದಂಥದ್ದು. ಈಗ ಗುರುನಾಥ ಏನು ನಿನಗೆ ಮಂತ್ರ ಕೊಡ್ತಾನೆ, ಅವೆಲ್ಲ ಮಂತ್ರಗಳದ ಅರ್ಥನೇ ಇದಿರ್ತದೆ. ಮತ್ತು ಇದು ಬಿಟ್ಟು ಪರಮಾತ್ಮನ ತನ್ನೊಡನೆ ಯಾರು ಅಭೇದ ರೂಪದಿಂದ ಕಾಣ್ತಾರೋ ಅವರು ಈ ಸಂಸಾರ ಅಂದರೆ ಜನನ ಮರಣದಿಂದ ಬಿಡುಗಡೆ ಆಗ್ತಾರ, ಈ ಭವದಿಂದ ಅವರು ಬಿಡುಗಡೆ ಆಗ್ತಾರ, ಈ ದುಃಖದಿಂದ ಬಿಡುಗಡೆ ಆಗ್ತಾರ. ಹಿಂಗೆ ಹೇಳ್ತಾರೆ ಅವರು. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ಆಗಬೇಕಾದ್ರೆ ಯಾವುದರಿಂದ ಆಗ್ತದೆ ರೀ ಇದು? ಪರಮಾತ್ಮನೊಡನೆ ನನ್ನ ಪರಮಾತ್ಮನ ಅಭೇದ, ಅತ ಬೇರೆಲ್ಲ ನಾನು ಬೇರೆಲ್ಲ, ನನ್ನ ಸ್ವರೂಪ ಅಂತ ತಿಳ್ಕೊಳ್ಳುವಂಥದ್ದು, ಅಭೇದ ಭಾವನೆಯಿಂದ ಇರುವಂಥದ್ದು ಯಾರು ದೃಢವಾಗಿ ಮಾಡ್ಕೊಳ್ತಾರೋ ಅವ್ರು ಈ ಭವದಿಂದ ಮುಕ್ತರಾಗ್ತಾರೆ, ಅವರು ಮಹಾತ್ಮರು. ಅದು ಬಿಟ್ಟು ಅದು ಬೇರೆ ನಾನು ಬೇರೆ ಅವ್ರು ಬೇರೆ ಇವ್ರು ಬೇರೆ ಇಂಥ ಇದು ಎಷ್ಟು ವರ್ಷಕ್ಕೆ ಕೇಳಿದ್ರೆ ನಿನಗಾಗ್ತದೆ ಹೇಳ? ಆದ್ರೆ ಮುಕ್ತನಾಗಂಗಿಲ್ಲ, ಮುಕ್ತಿ ಆಗಲ್ಲ ನಿನಗೆ. ಅದಕ್ಕೆ ಹೇಳ್ತಾರ, ಯಾವಾಗ ನಿನ್ನಲ್ಲಿ ಭೇದ ಬುದ್ಧಿ ಇತ್ತು ಅಂದ್ರೆ ನಿನಗೆ ಭಯ ಇರ್ತದ, ಭಯದಿಂದ ಏನಾಗ್ತದೆ ಭವದಲ್ಲಿ ಅನೇಕ ರೀತಿಯಿಂದ ಕಷ್ಟಪಡಬೇಕಾಗ್ತದ. ಭೇದ ಬುದ್ಧಿ ಇದ್ದಾಗ ಏನು ಭವದಲ್ಲೇ ಒದ್ದಾಡಬೇಕಾಗ್ತದೆ, ಹುಟ್ಟೋದು ಸಾಯುವಂಥದ್ದು. ಮುಕ್ತಿ ಅನ್ನುವಂಥದ್ದೇ ನೋಡ್ರಿ, ಇಷ್ಟೆಲ್ಲ ಬರಬೇಕಾಗ್ತದೆ. ಕೊನೆಗೆ ಹಂತವಾಗಿ ಬರುವಂಥದ್ದಿದು. ಎಲ್ಲವನ್ನ ತೆಗೆದ್ರೆ ನೋಡ್ರಿ, ಒಂದು ಎಲ್ಲವನ್ನ ತೆಗೆದು ಇವಾಗ ಎಲ್ಲಿಗೆ ಬಂದಿದಾರ? ಭಾಳಷ್ಟು ಮೇಲ್ಮಟ್ಟಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಅಭೇದ ಸ್ಥಿತಿ ಪರಮಾತ್ಮನೊಡನೆ ನಿನಗೆ ಅವಿನಾಬಂಧ ಭಾವನೆ ಐತೆ, ಭಾವ ಇರುವಂಥದ್ದು. ಈ ರೀತಿಯಾಗಿ ಭೇದ ಬುದ್ಧಿ ಉಳ್ಳಂಥವ್ರು ಎಲ್ಲೇ ಇರ್ತಾರಪ್ಪ ಅಂದ್ರೆ ಮತ್ತೆ ಹುಟ್ಟೋದು ಸಾಯುವಂಥದ್ದು.
ಜನನ ಮರಣಕ್ಕೆ ಗುರಿ ಆಗ್ತಾರೆ, ಈ ಭವದಲ್ಲಿ ಅವರು ಒದ್ದಾಡ್ತಾ ಇರ್ತಾರೆ ಅಂತ ಯಾರು ಹೇಳಕತ್ತಾರ? ನಾವು ಹೇಳಕತ್ತಿಲ್ಲ, ವೇದ ಹೇಳ್ತಾ ಇದೆ ಅಂತ ಹೇಳ್ತಾರೆ ನಿಜಗೊಂಡ್ರು. ವೇದಗಳಲ್ಲಿ ಐತಿ ನೋಡಿದು. ಯಾವುದಾರ ಕೇಳ್ರಿ, ನಿಜಗೊಂಡ್ರದು ಇಷ್ಟು ಕೇಳಿಬಿಡ್ರಿ, ಎಲ್ಲಿ ಹೋದ್ರೂ ಕೂಡ ಇದ್ರು ಎಲ್ಲ ಇದನ್ನೇ ಎಲ್ಲಿರುವಂಥದ್ದು. ಅದಕ್ಕೆ ನಮ್ಮ ಕನ್ನಡದವ್ರಿಗೆ ಭಾಳಷ್ಟು ಒಂದು ಉಪಕಾರ ಮಾಡಿದಂಥ ನಿಜಗೊಂಡ್ರು. ಬೇಕಾದಂಗೆ ಎಷ್ಟು ಬೇಕಷ್ಟು ತಿನ್ಬೋದು ಇದನ್ನು. ಎಂಥ ಒಂದು ಅದ್ಭುತ ವಿಚಾರಗಳ್ರಿ ಇವು. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಹೇಳಿಲ್ಲ, ಯಾರು ಭೇದ ಬುದ್ಧಿಯಿಂದ ಹೋಗ್ತಾರ ಅವರು ಈ ಭವದಲ್ಲಿ ಭಾಳಷ್ಟು ಕಷ್ಟಪಡ್ತಾರ. ಅದಕ್ಕೆ ಇದು ನಾನು ಹೇಳಕತ್ತಿಲ್ಲ, ವೇದ ಹೇಳುತ್ತದೆ. ಅದರಿಂದ ತನ್ನನ್ನು ತಾನು ಅಂದರೆ ನಾನು ಯಾರು ಇದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು ಭಾಳ ಮುಖ್ಯ ಐತಿ, ವಿಚಾರ ಮಾಡಬೇಕಾಗ್ತದ ಅನ್ನುವಂಥದ್ದು ಹೇಳ್ತಾರೆ ಅವರು. 3ನೇ ನುಡಿಯಲ್ಲಿ ಹೇಳ್ತಾರೆ, ವೇದವಾಕ್ಯವು ಯಾವುದೊಂದು ಕೇಳಲು. ವೇದವಾಕ್ಯ ಯಾವ್ದು ಹೇಳದ್ರಿ? ಅಲ್ಲ, ನೀವು ಹೇಳಕತ್ತೀರಿ ಅಭೇದ, ಪರಮಾತ್ಮನಿಗೆ ನಿನಗೆ ಅಭೇದ ಸ್ಥಿತಿಯಿಂದಿರುವಂಥದಕ್ಕೆ ಈ ಭವದಿಂದ ನೀ ಬಿಡುಗಡೆ ಆಗ್ತಿ ಅಂತ ಹೇಳಕತ್ತೀರಿ ನೀವು. ವೇದಗಳು ಹೇಳ್ತಾವಂತ ಹೇಳ್ತೀರಿ. ಯಾವ ವೇದ ಹೇಳ್ಯದ, ಏನು ಹೇಳ್ಯದ ಅಂತಂದ್ರೆ ಮಹಾವಾಕ್ಯವನ್ನು ಹೇಳ್ತಾರೆ, ಉದಾಹರಣೆ ಕೊಡ್ತಾರೆ ಅವರು 3ನೇ ನುಡಿಯಲ್ಲಿ. ಯಾಕಂದ್ರೆ ಭಾಳಷ್ಟು ತರ್ಕ ಮಾಡೋರು, ಇದೇ ಹಂಗ್ರಿ ಅದೇ ಹಂಗ್ರಿ. ಯಾಕಂದ್ರೆ ನೋಡಿರಿ ಎಷ್ಟು ಕರುಣಾಮಯಿ, ಯಾರಿಗೆ ಸಂಶಯ ಇರಬಾರ್ದು ಅಂತೇಳ್ಬಿಟ್ಟು ಅವ್ರು ಕೆಲವೊಂದು ಉದಾಹರಣೆಗಳು ಕೊಡ್ತಾರೆ, ಅವರು ದೃಷ್ಟಾಂತಗಳು ಕೊಟ್ಟಿದ್ದಾರೆ. ಯಾಕಂದ್ರೆ ಸಂಶಯ ಅನ್ನುವಂಥದ್ದು ಭಾಳ ಕೆಟ್ಟದ್ದು. ಸಂಶಯಗಳು ಬಂದರೆ ಮತ್ತೆ ಇದು ಜ್ಞಾನ ಅನರ್ಥ ಆಗ್ತದೆ ಅಂತ ಹೇಳಿಬಿಟ್ಟು ಯಾವುದು ಸಂಶಯಕ್ಕೆ ಅವಕಾಶನೇ ಇರಬಾರ್ದು ಅಂತ ಹೇಳ್ಬಿಟ್ಟು ಕೆಲವು ಉದಾಹರಣೆಗಳು, ದೃಷ್ಟಾಂತಗಳು ಇವೆಲ್ಲ ಕೊಡ್ತಾ ಹೋಗ್ತಾರೆ ಅವರು. ಇಲ್ಲಿ ಕೊಟ್ಟಾರೆ ಮಹಾವಾಕ್ಯ ಅಂತ ಹೇಳ್ತಿರಲಿಲ್ಲ, ವೇದವಾಕ್ಯ ಯಾವುದು ಅಂತ ಕೇಳಿದಾಗ ಮಹಾವಾಕ್ಯದ ವಿಚಾರವನ್ನು ಹೇಳ್ತಾರೆ ಅವರು 3ನೇ ನುಡಿಯಲ್ಲಿ. ತಿಳಿ ತತ್ವಮಸಿ ಎಂದು ಬಳಿಕ ತದಸಿ ಎಂದೆಳಿಸಿ ನಿಗಮ ವಾಕ್ಯ ಮರೆಯಲು ಕಳ ಅಂಶಗಮನೆ ಜೀವೇಶ್ವರ ಭೇದವನ್ನುಳಿದೇಕ ರಸವೆಂದು ನಿಜದಿಂದೆ ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರೆ? ತದಸಿ ಎಂದು ಬಳಿಕ ತದಸಿ ಎಂದೆಳೆಸಿ. ಇಲ್ಲಿ ಹೇಳ್ತಾರೆ ತಿಳಿ ಅಂತಂದ್ರೆ ನೀನು ವಿಚಾರ ಮಾಡು, ಅರಿ ಅಂತ. ವೇದ ಯಾಕಂದ್ರೆ ತತ್ವಮಸಿ ಅನ್ನುವಂಥದ್ದು ಈ ತತ್ವಮಸಿ ಬಹಳ ನೋಡ್ರಿ, ಇದನ್ನು ನಾವು ತಿಳ್ಕೊಳಕ್ಕೆ ಇವತ್ತು ಪ್ರಯತ್ನ ಮಾಡಕತ್ತೀವಂದ್ರೆ ಭಾಳ ಜನ್ಮದ ಪುಣ್ಯ ಇದು. ಈ ವಾಕ್ಯಕ್ಕೆ ಬರ್ಬೇಕಂದ್ರೇ ಭಾಳ ಪುಣ್ಯ ಇದು. ಯಾಕಂದರೆ ಇಲ್ಲಿ ಹೇಳ್ತಾರೆ ಏನು, ತತ್ವಮಸಿ ವಾಕ್ಯ ಅಂದ್ರೆ, ತತ್ವಮಸಿ ಅಂದ್ರೆ ಏನು? ನೀನೇ ಪರಮಾತ್ಮ, ನೀನೇ ಬ್ರಹ್ಮನಿದ್ದಿ ಅಂತ ಹೇಳುವಂಥದ್ದು. ಬ್ರಹ್ಮ ಅಂತಗಳೇ ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಕಚ್ಕೊಳಂಗಿಲ್ಲ. ಪರಬ್ರಹ್ಮ ಸ್ವರೂಪ ಅದು. ಮತ್ತು ಬ್ರಹ್ಮ ಅಂದಗಾನೆ ಹೌದ್ರಿ ನಾನು ಬ್ರಹ್ಮ ಇದ್ದೀನಿ ಅಂತ ಹಂಗೆ ಆ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಹಚ್ಚಂಗಿಲ್ಲ. ಇಲ್ಲಿ ನೀನೇ ಬ್ರಹ್ಮನಿದ್ಯಾ, ಪರಬ್ರಹ್ಮ ಸ್ವರೂಪ, ಎಲ್ಲಕ್ಕೂ ಆಧಾರವಾಗಿರುವಂಥ ಪರಮಾತ್ಮ ಪರಬ್ರಹ್ಮ ಸ್ವರೂಪ ನೀನೆಂದು ಹೇಳುವಂಥದ್ದು ತತ್ವಮಸಿ ವಾಕ್ಯ. ಅದಕ್ಕೆ ಅನಂತರ ಅಂದ್ರೆ ತದಿಸಿ ಎಂದು ಅಂದ್ರೆ ಆ ನೀನೇ ಆ ಬ್ರಹ್ಮ ಅಂತ ಹೇಳುವಂಥದ್ದು. ತದಿಸಿ ಅಂತಾರೆ ಆ ಬ್ರಹ್ಮನೇ ನೀನಿದ್ದೀಯಾ ಅಂತ ಹೇಳುವಂಥದ್ದು. ನೀನೇ ಆ ಬ್ರಹ್ಮ, ಆ ಬ್ರಹ್ಮನೇ ನೀನೆ ಅಂತ ಹೇಳುವ ತತ್ವಮಸಿ ವಾಕ್ಯ. ತದಸಿ ಅಂತ ಹೇಳುವಂಥದ್ದು ನೀನೇ ಬ್ರಹ್ಮನಿದ್ದೀಯಾ ಅನ್ನುವಂಥದ್ದು. ಈ ರೀತಿ ಹೇಳುವಂಥದ್ದು ಅಂದರೆ ಜೀವ ಮತ್ತು ಈಶ್ವರ ಇವರ ಭೇದವನ್ನು ಬಿಟ್ಟು, ಜೀವ ಬೇರೆ ಈಶ್ವರ ಬೇರೆ. ನೋಡ್ರಿ ಹೆಂಗೆ ಎಂಥ ಒಂದು ಗದ್ದಲಕ್ಕೆ ಕುಂತೀವಿ ನಾವು. ಎಷ್ಟು ಗದ್ದಲ ಐತ್ರಿ ನಮ್ಗೆ, ಒಂದಲ್ಲ ಎರಡಲ್ಲ, ಭಾಳಷ್ಟು ಗದ್ದಲ ಹಾಕೊಂಡು ಕುಂತವ್ರು ನಾವೇ. ಅದಕ್ಕೆ ಮಹಾತ್ಮರು ಬಿಚ್ಚುತ್ತಾರೆ ಅದನ್ನು. ಹೆಂಗೆ ಈಶ್ವರ ಬೇರೆ ಜೀವ ಬೇರೆ, ಈ ಭೇದವನ್ನು ಬಿಟ್ಟು ಸತ್ಯವಾಗಿ ಒಂದೇ ಇರುವಂಥದ್ದು, ಅಖಂಡವಾಗಿರುವಂಥದ್ದು ಆ ಸ್ವರೂಪ ನೀನು ಅಂತ ತಿಳ್ಕೊಳ್ಳುವಂಥದ್ದು. ಅದಕ್ಕೆ ವೇದವಾಕ್ಯ ಕೂಡ ಇದನ್ನೇ ಹೇಳುವಂಥದ್ದು, ಆ ಬ್ರಹ್ಮವೇ ನೀನಂತ. ಇಲ್ಲಿ ಯಾಕಂದ್ರೆ ಪರಮಾತ್ಮ ಬೇರೆ ನಾನು ಬೇರೆ ಅಂತನ್ನುವಂಥ ಭಾವ, ಈ ಪರೋಕ್ಷತ್ವ ಭ್ರಮೆಯನ್ನು ಈ ಭ್ರಮವನ್ನು ನಾನು ಬೇರೆ ಅದು ಬೇರೆ ಇದು ಬೇರೆ ಈಶ್ವರ ಬೇರೆ ಈ ರೀತಿ ಇರುವಂಥದ್ದು. ಬ್ರಹ್ಮವೇ ನೀನೆಂದು ಪರೋಕ್ಷತ್ವ ಭ್ರಮವನ್ನು ನೀನೇ ಆ ಬ್ರಹ್ಮ ಅಂತ, ನೀನೇ ಆ ಬ್ರಹ್ಮ ಇದೆ ಪರಿಚ್ಛಿನ್ನ ಭ್ರಮವನ್ನು ನಿವಾರಿಸಿ. ಇಲ್ಲಿ ಏನು ಹೇಳ್ತಾರೆ ಅವರು, ಅಖಂಡೈಕ ರಸವೇ ನೀನೆಂದು ಉಪದೇಶ. ಯಾಕಂದ್ರೆ ಅಲ್ಲಿ ಈಶ್ವರ ಬೇರೆಲ್ಲ ನೀನು ಬೇರೆಲ್ಲ. ಅದಕ್ಕೆ ಇಲ್ಲಿ
ಅಖಂಡೈಕ್ಯವಾಗಿರುವಂಥದ್ದು, ಮತ್ತು ಆ ಸ್ವರೂಪನೇ ನೀನಂತ ಹೇಳುವಂಥದ್ದು. ಅದರಿಂದ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಪರಿಚ್ಛಿನ್ನ ಭಾವ ಹೋಗುವಂಥದ್ದು ಮತ್ತು ಪರೋಕ್ಷತ್ವ ಭ್ರಮೆಯನ್ನು ಕೂಡ ಹೋಗುವಂಥದ್ದು. ಅಪರೋಕ್ಷವಾಗಿರುವಂಥದ್ದು ಬ್ರಹ್ಮ. ನಿನ್ನ ಸ್ವರೂಪನೇ ಅದು ಐತೆ, ಅದು ಇರುವಂಥದ್ದು. ಆ ಭ್ರಮವನ್ನು ನಿವಾರಿಸಿ ಅಖಂಡೈಕ ರಸವೇ ನೀನಂತ ಉಪದೇಶ ಮಾಡುವಂಥದ್ದು. ಅದರಿಂದ ಪ್ರತ್ಯಕ್ಷವಾಗಿ ತೋರುವ ಈ ಏನು ನಮ್ಗೆ ಜೀವ ಬೇರೆ ಶಿವ ಬೇರೆ ಅಂತ ಈ ಪ್ರತ್ಯಕ್ಷವಾಗಿ ನಮ್ಗೆ ಅನ್ನಿಸ್ತದಲ್ಲ, ಈ ಭೇದ ಭ್ರಾಂತಿ ಏನಾಗ್ತದೆ, ಮಿಥ್ಯೆ ಆಗ್ತದವ ಈ ವಾಕ್ಯದಿಂದ. ಅಂದ್ರೆ ಇಲ್ಲಿ ಪರಿಚ್ಛಿನ್ನತ್ವ ಭಾವನೂ ಇಲ್ಲ, ಅಪರೋಕ್ಷತ್ವನೂ ಇಲ್ಲ. ಅಪರೋಕ್ಷ ಜ್ಞಾನ ಇರುವಂಥದ್ದು ನೀನೇ ಪರಬ್ರಹ್ಮ ಸ್ವರೂಪ ಇದ್ದೀಯಪ್ಪ. ಇಂಥ ಒಂದು ಪರಿಚ್ಛಿನ್ನತೆ ಭಾವನೆಯನ್ನು ನಿವಾರಿಸಿ ಅಖಂಡೈಕ ರಸವೇ ನಿನ್ನ ಸ್ವರೂಪ ಐತೆ ಅಂತ ಉಪದೇಶ ಮಾಡುವಂಥದ್ದು ಇದು ತತ್ವಮಸಿ ವಾಕ್ಯದ ಮಹಾವಾಕ್ಯದ ಅರ್ಥ ಇದು. ಅದಕ್ಕೆ ಈ ಶಿವ ಜೀವೇಶ್ವರ ಭ್ರಾಂತಿ, ಈ ಶಿವ ಬೇರೆ ಜೀವ ಬೇರೆ ಅನ್ನುವಂಥ ಭ್ರಾಂತಿಯನ್ನು ನಿವೃತ್ತಿ ಮಾಡುವಂಥದ್ದು, ಮಿಥ್ಯೆ ಆಗುವಂಥದ್ದು ಈ ಭಾವ. ಮತ್ತು ಇಲ್ಲಿ ಕೂಡ ಬ್ರಹ್ಮವೇ ನಾನು, ಯಾಕಂದರೆ ಇದೆಲ್ಲ ಕಾಣುವಂಥದ್ದು ಬ್ರಹ್ಮನ ಸ್ವರೂಪನೇ. ಈಗ 4ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ಒಂದು ವಿಷಯವು ಬೇರೊಂದು ಭಾವಿಸದೆ ಈಶನೆಂದು ಅನುಚಿಂತನೆ ಗೈಯುವುದು ಇಂದು ಸನ್ನಿಭಾಮುಖ ಆತ್ಮೈ ವೇದಂ ಸರ್ವಮೆಂದು ನಿಗಮ ವಾಕ್ಯವಿಹುದಾಗಿ ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರೆ, ಒಂದು ವಿಷಯವು ಅಂದ್ರೆ ಒಂದು ವಿಷಯವಾದರೂ ಕೂಡ ಭಿನ್ನವೆಂದು ತಿಳಿಯದೆ. ಎಲ್ಲಿಗೆ ಬಂದೀವಿ ನೋಡ್ರಿ ನಾವು. ನೋಡ್ರಿ ಎಷ್ಟೊಂದು ಮೇಲ್ಮಟ್ಟದ ವಾಕ್ಯಗಳು ಹೇಳ್ತಾರೆ ಅವರು. ಈ ಕಾಣುವ ದೃಶ್ಯ ಪ್ರಪಂಚ ಎಲ್ಲವೂ ಹೆಂಗದವ ಅಂದ್ರೆ ಆತ್ಮಸ್ವರೂಪವಾಗಿರುವಂಥದ್ದು ಕಾಣುವಂಥದ್ದು. ಯಾಕಂದ್ರೆ ನಿನ್ನ ಸ್ವರೂಪದಲ್ಲಿ ಇವೆಲ್ಲ ತೋರ್ದಂಗೆ ಆಕತ್ತವ. ನಾವು ಉದಾಹರಣೆ ಭಾಳಷ್ಟು ಹೇಳಿದಾರೆ. ನೀರಿನಲ್ಲಿ ತೆರೆನೊರೆಗಳು ಕಾಣಕತ್ತವ, ಅದ್ರ ನೀರಿನಿಂದ ಆದಂಥ ತೆರೆನೊರೆಗಳು ಭಿನ್ನ ಅದಾವೇನೋ, ನೀರು ಬಿಟ್ಟು ಅದರಲ್ಲಿ ಏನದಾವ, ಬರೀ ನೀರು ಅದಾವ. ಅದ್ರಂಗೆ ತೋರುವಂಥ ಈ ಪ್ರಪಂಚ ಏನು ಕಾಣಕತ್ತದಲ್ಲ ಎಲ್ಲ ನಿನ್ನ ಸ್ವರೂಪ ಐತಿ. ನಿನ್ನ ಬಿಟ್ಟರೆ ಏನು ಇಲ್ಲವೇ ಇಲ್ಲ. ಇಲ್ಲಿ ಹುಡ್ಕಕ್ಕೆ ಏನದು, ನಿನ್ನ ಸ್ವರೂಪ ನಿನ್ನ ಬಿಟ್ಟರೆ ಏನೈತಿ ಹೇಳು. ಇಡೀ ಉದ್ಬೀಜ ಅಂಡಜ ಜರಾಯುಜ ಇವೇನು ಅದಾವಲ್ಲ, ಉದ್ಬೀಜ ಸ್ವೇದಜ ಅಂಡಜ ಇವೆಲ್ಲದರಲ್ಲಿ ಇವೇನು ಪ್ರತಿಯೊಂದು ಏನೇನು ಅದಾವ ಎಲ್ಲ ನಿನ್ನ ಆಧಾರದಾಗೆ ಅದಾವ ಎಲ್ಲನೂ. ಸಕಲ ಜೀವರಾಶಿಗಳು ಜಡ ಚೇತನ ವಸ್ತುಗಳು ಎಲ್ಲೆಲ್ಲ ನಿನ್ನ ಒಳಗೆ ತೋರ್ತದವ ಅಂದ್ರೆ ಅವು ನಿನ್ನ ಸ್ವರೂಪನೇ ಅದಾವ. ನಿನ್ನ ಬಿಟ್ಟರೆ ಬೇರೆ ಅದಾವೇನು ಹೇಳು. ಈ ಮನೆಗಿಟ್ಟ ಸಾಮಾನುಗಳು ಎಲ್ಲ ನಮಗೆ ಏನು ಹೇಳ್ತೀವಿ, ನಮ್ಮೂ ಅದಾವ್ರಿ ಅಂತೀವಿ. ಯಾಕೆ ನಮ್ಮ ಮನೆಗಿಟ್ಟ ಸಾಮಾನೆಲ್ಲ ನಮ್ಮೂ ಅಂತೀವಿ. ಏನು ಬೇರೆದವ್ರವರು ಅಂತೀವಿ, ಬೇರೆದವ್ರು ಅಂತೀವಿ ನಮ್ಮ ಸಾಮಾನುಗಳು ಇಲ್ಲಲ್ಲ, ನಮ್ಮೂ ಅದಾವ ಅಂತೀವಿ. ಅದ್ರಂಗೆ ನಮ್ಮಲ್ಲಿ ತೋರಿದಂಥದ್ದು ಏನು ತೋರ್ತದಲ್ಲ ಇವೆಲ್ಲ ನಿನ್ನ ಸ್ವರೂಪನೇ ಐತೆ. ನಿನ್ನ ಬಿಟ್ಟರೆ ಏನು ಇಲ್ಲವೇ ಇಲ್ಲ, ಅನ್ನೇ ಇಲ್ಲವೇ ಇಲ್ಲ ಇಲ್ಲಿ ವಿಚಾರ ಮಾಡೋಕೆ. ಅದಕ್ಕೆ ಇಲ್ಲಿ ಕೂಡ ಭಾಳ ಚಂದ ಹೇಳ್ತಾರೆ, ಒಂದು ವಿಷಯ ಅಂದ್ರೆ ಒಂದು ವಿಷಯವಾದರೂ ಭಿನ್ನ ಅಂತ ಭಾವಿಸದೆ ತಿಳಿಯದೆ ಪರಮಾತ್ಮ ಸ್ವರೂಪ ಇರುವಂಥದ್ದಂತ ಅನುಚಿಂತನೆಗೈಯುವಂಥದ್ದು, ಯಾವಾಗಲೂ ಅಚಿಂತನೆ ಮಾಡುವಂಥದ್ದು ನೋಡ್ರಿ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಈ ಕಾಣುವ ದೃಶ್ಯ ಪ್ರಪಂಚ ಎಲ್ಲ ಆತ್ಮ ಸ್ವರೂಪ ಅಂತ ತಿಳಿಯುವಂಥದ್ದು. ಅದಕ್ಕೆ ಪ್ರಮಾಣ ಕೂಡ ಹೇಳ್ತಾರೆ, ಆತ್ಮೈ ವೇದಂ ಸರ್ವಂ ನೋಡ್ರಿ. ಅದಕ್ಕೆ ಈ ದೃಶ್ಯ ಪ್ರಪಂಚ ಏನೇನು ತೋರ್ತಾವೆ ನಿನಗೆಲ್ಲ ಆತ್ಮಸ್ವರೂಪನೇ ಅದಾವ. ನಿನಗೆ ಭ್ರಾಂತಿಯಿಂದ ಭಿನ್ನ ಯಾಕಂದ್ರೆ ತಲೆ ತಿರುಗಿಬಿಟ್ಟದ ನಿನಗೆ. ಯಾವಾಗ ತಾಯಿ ಗರ್ಭದಲ್ಲಿ ಪ್ರಸೂತಿ ವಾಯು ಅನ್ನೋಂಥದ್ದು ಬಡಿತಲ್ಲ ನಿನ್ನ ತಲೆಗೆ, ಬಡ್ದಾಗ ತಲೆ ತಿರುಗಿಬಿಟ್ಟದ ನಿನಗೆ. ತಿರುಗಿಬಿಟ್ಟು ಈಗ ಗಿಮ್ಮಿ ತಾವೇ ತಿರುಗಿಬಿಟ್ಟು ಕೇಸಿ ಜಗತ್ತಿಗೆ ತಿರ್ಗಕತ್ತದಂತಿದ್ರಂತಲ್ಲ, ಹಂಗೆ ನಿನಗೆ ಬುದ್ಧಿ ಭ್ರಮಣ ಆಗಿಬಿಟ್ಟು ಕಾಣುವಂಥದ್ದಲ್ಲಿ ಭಿನ್ನ ಐತಂತ ತಿಳ್ಕೊಂಡ್ಬಿಟ್ಟಿದೆ. ಈಗ ಅದಕ್ಕೆ ಚೆನ್ನಾಗಿ ಬಡಿತಾರೆ ತಲೆಗೆ ಮಹಾತ್ಮರು. ಅಲ್ಲಪ್ಪ ನಿನಗೆ ಬುದ್ಧಿ ಭ್ರಮಣ ಆಗ್ಯದ, ಭ್ರಮೆ ಆಗ್ಯದ, ಅದಕ್ಕೆ ಒಂದು ಏಟು ಹಾಕಬೇಕಷ್ಟೇ. ಅದಕ್ಕೆ ಮಹಾತ್ಮರು ಚಾಟಿ ಏಟು ಓಡ್ದು ದಿನ ಕಟ್ದು ಸರಿ ದಾರಿಗೆ ತರ್ಬೇಕಾದ್ರೆ ಇಷ್ಟು ಟೈಮ್ ಬೇಕಾಗ್ತದೆ. ನಮ್ಮ ತಲೆ ಯಾಕೆ ತಿರುಗಿಬಿಟ್ಟದದು, ತಿರುಗಿಬಿಟ್ಟು ಗೆಮ್ಮಂದು ಜಗತ್ತೇ ಹಂಗೆ ಆಗಿಬಿಟ್ಟದಂತ ತಿಳ್ಕೊಂಡ್ಬಿಟ್ಟಿವಿ. ನಿಜವಾದಂಥ ವಿಚಾರವನ್ನು ಮರ್ತು ಬಿಟ್ಟಿದ್ದೀವಿ ನಾವು. ಮರ್ತು ಬಿಟ್ಟು ಇರಲಾರ್ದನ್ನ ನಾವು ಇದು ಸತ್ಯ ಅಂತ ತಿಳ್ಕೊಂಡು ಕೂತ್ಕೊಂಡಿವಿ. ಅದಕ್ಕೆ ಈ ತಲೆ ತಿರುಗಿಸ್ಬೇಕಾದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗ್ಯದ ನೋಡ್ರಿ, ಎಷ್ಟು ಕಷ್ಟ ಆಗ್ಯದ. ಅದಕ್ಕೆ ಇವಾಗ ಆ ತಲೆ ತಿರುಗಿಸ್ಕೊಳಕ್ಕೆ ಏನು ಆ ಬುದ್ಧಿಯನ್ನು ತಿರುಗಿಸ್ಕೊಳಕ್ಕೆ ಈ ಮಾನವ ಶರೀರ ಭಾಳ ಮುಖ್ಯ ಅದು. ಮತ್ತು
ಮತ್ತು ಇಲ್ಲೇ ಅದಕ್ಕೆ ಚಾಟಿ ಇಟ್ಟು ಕೊಟ್ಟು ದಿನ ಯಾಕೆ ಕೇಳ್ಬೇಕಂತಾರಂದ್ರೆ ಇದಕ್ಕೆ ಹಂಗೆ ಬಡಿತಾನೆ ಇರಬೇಕು, ಇಲ್ಲಾಂದ್ರೆ ಇದು ಇಷ್ಟು ಬೇಗ ತಿರ್ಗಂಗ್ಲಿ ಅದು ಭಾಳ ತಿರುಗಿ ಬಂದು ತಲೆ ಘಿಮ್ಮಂತ ಅದು ಪ್ರಸ್ತುತಿ ಏನಂದ್ರೆ ವಾಯು ಅದು ಮಾಯದ ವಾಯು ಬಡ್ದು ಅದು ಘಿಮ್ಮಂತ ತಿರುಗಿಬಿಟ್ಟದು, ಭ್ರಮೆ ಆಗಿಬಿಟ್ಟದು, ಬುದ್ಧಿ ಕೆಟ್ಟುಬಿಟ್ಟದು, ತಲೆ ಕೆಟ್ಟು ಹೋಗ್ಯದ. ಈಗ ಅದನ್ನು ಸರಿ ಮಾಡ್ಬೇಕಾಗ್ಯದಲ್ಲ ಮಹಾತ್ಮರದು. ನೋಡ್ರಿ ಎಷ್ಟು ಕಷ್ಟ ಪಾಪ ಅವ್ರ ಕರುಣಾಮಯಿಗಳು ಇಷ್ಟೆಲ್ಲ ಹೇಳಕತ್ತಾರ, ತಿಳ್ಸಕತ್ತಾರ. ಅದಕ್ಕೆ ಅವ್ರು ಹೇಳ್ತಾರ ದೃಶ್ಯ ಪ್ರಪಂಚ ಅವೆಲ್ಲವೂ ಆತ್ಮಸ್ವರೂಪವಾಗಿರುವಂಥದ್ದು. ನೀ ತಿಳ್ಕೊಂಡು ನೀನು ಬುದ್ಧಿ ಭ್ರಮೆಯಿಂದ ಅದು ಬೇರೆ ಇದು ಬೇರೆ, ಶಿವ ಬೇರೆ ನೀ ಬೇರೆ ಅಂತ ಕುಂತಿದಲ್ಲೋ, ನಿನಗೇನು ಹೇಳಬೇಕು? ಅದಕ್ಕೆ ಹೇಳ್ತಾರ ಆತ್ಮೈ ವೇದಂ ಸರ್ವಂ. ಇಲ್ಲಿ ಕೂಡ ಹೇಳ್ತಾರೆ ಇಂಥ ವಾಕ್ಯ ಐತೆ. ಅದರಿಂದ ಒಂದು ಘಟಪಟ ವಿಷಯ ಆದರೂ ಕೂಡ ಪರಮಾತ್ಮನ ಸ್ವರೂಪಕ್ಕೆ ಭಿನ್ನ ಅಲ್ಲ ಅಂತ ಹೇಳ್ತಾರೆ ಅವರು ಒಂದಾಗ. ನೋಡ್ರಿ ಎಂಥ ವಿಚಾರ. ಒಂದು ಘಟಪಟ ಕಾಣುವಂಥದ್ದು ಏನು ಕಾಣಿಸ್ತದೆ? ಎಲ್ಲ ಏನೇನು ತೋರ್ತಾವೆಲ್ಲ ನಿನ್ನ ಸ್ವರೂಪ ಐತಪ್ಪ, ನಿನಗೆ ಭ್ರಮೆ ಆಗಿಬಿಟ್ಟದು, ಬುದ್ಧಿ ಭ್ರಮೆ ಆಗ್ಯದ, ಏನು ಹೇಳಬೇಕು ಅಂತಾರೆ ಮಹಾತ್ಮರು. ನಿನಗಿಂತ ಭಿನ್ನ ಇಲ್ಲ. ಆಭರಣಗಳು ಚಂದ ಅದಾವ, ಆದ್ರೆ ಬಂಗಾರ ಬಿಟ್ಟು ಬೇರೆ ಐತೇನೋ? ಇಲ್ಲಲ್ಲ, ಬಂಗಾರೇ ಆಯಿತು ಅದ್ರಾಗ. ಅದಕ್ಕೆ ದೃಶ್ಯವಾದ ಪ್ರಪಂಚ ತೋರ್ತದೆ. ಅದಕ್ಕೆ ಮಹಾತ್ಮರು ಆನಂದ ಪಟ್ಟರ್ರಿ. ಇದು ಯಾಕಂದ್ರೆ ಕಾರಣ ಆಗಿರುವಂಥದ್ದು ಕಾರ್ಯಕ್ಕೆ ತೋರ್ತದಲ್ಲ, ಇದೆಲ್ಲ ತೋರ್ದಂಗೆ ಆಗಕತ್ತದಲ್ಲ. ಇದೆಲ್ಲ ಯಾರ ಸ್ವರೂಪ? ನನ್ನಲ್ಲೇ ತೋರುವಂಥದ್ದು, ನನ್ನ ಸ್ವರೂಪ ಅಂತ ಭಾಳಷ್ಟು ಇದಕ್ಕೆ ಪ್ರೀತಿ ಮಾಡಿದರು, ಜಗತ್ತಿಗೆ ಪ್ರೀತಿ ಮಾಡಿದರು, ಆನಂದ ಪಟ್ಟರು, ಪ್ರತಿಯೊಂದನ್ನು ನೋಡಿ ಆನಂದ ಪಟ್ಟರು. ಇವತ್ತು ಅದೇ ನಮಗೆ ಬೇಕು ಇದು ಬೇಕು ಬರೀ ಆಸೆಗಳಿಗೆ ಬೆನ್ನು ಹತ್ತಿಬಿಟ್ಟು ನಾವು ಒತ್ಕೊತ ಕುಂತೀವಿ. ಮಹಾತ್ಮರು ಆನಂದ ಪಟ್ರಿ, ಜಗತ್ತನ್ನು ನೋಡಿ ಆನಂದ ಪಟ್ಟರು, ಅವರು ಸಂತೋಷ ಪಟ್ಟರು. ಅವರು ಎಂಥ ಒಂದು ಅದ್ಭುತ ಅಂತನ್ನುವಂಥದ್ದನ್ನು ಇದರಲ್ಲಿ ಅದನ್ನು ಆ ಕಣ್ಣಿನಿಂದ ನೋಡಿದ್ರು, ಆನಂದ ಪಟ್ಟರು. ಅವರು ತನ್ನ ಒಳಗಡೆ ಇರುವಂಥ ಅರಿವಿನ ಸ್ವರೂಪನೇ ಹೊರಗಡೆ ನಾನಾ ರೂಪವಾಗಿ ತೋರ್ತದೆ. ಎಂಥ ಅದ್ಭುತ ಇದು! ಅದು ಒಳಗಡೆ ಇರುವಂಥ ಆತ್ಮ ಸ್ವರೂಪ ಭಿನ್ನವಾಗಿ ನಾನಾ ರೀತಿಯಿಂದ ಏನು ತೋರ್ತಾವಲ್ಲ, ಈ ಜಗತ್ತು ತೋರ್ತದಲ್ಲ, ನಾಮರೂಪದಿಂದ ತೋರ್ತದ. ನಾಮರೂಪವನ್ನು ತೆಗೆದ್ರು ತನ್ನ ಆತ್ಮಸ್ವರೂಪವನ್ನಾಗಿ ಮಾಡ್ಕೊಂಡ್ಬಿಟ್ರು. ನೋಡಿದ್ರು ನೋಡ್ರಿ, ಅವ್ರು ಅಷ್ಟು ಅದ್ಭುತವಾಗಿ ನೋಡಿದ್ರು. ಹಾಗಾಗಿ ಇಲ್ಲಿ ಕೂಡ ಹೇಳ್ತಾರೆ ಅವರು ಯಾವ ರೀತಿ ಆತ್ಮವೇದಂ ಸರ್ವಮೆಂದು ಅಂತಂದ್ರೆ ಇದು ನಿಗಮ ವಾಕ್ಯ ಇರುವಂಥದ್ದು, ಆಗಮ ವಾಕ್ಯ ಅಲ್ಲ. ಇದು ನಿಗಮ. ಆಗಮ ಅಂತಂದ್ರೆ ಈ ಕರ್ಮಾದಿಗಳನ್ನು ಹೇಳುವಂಥದ್ದು ಆಗಮ ಭಾಗದಲ್ಲಿ ಹೇಳ್ಕೊಂಡು ಬಂದಿರ್ತಾರೆ. ಇವೆಲ್ಲ ಏನು ಯಜ್ಞ ಯಾಗಾದಿಗಳು ಕರ್ಮದ ಬಗ್ಗೆ ಅದ್ರ ಬಗ್ಗೆ ಇದೆಲ್ಲ ಏನು ಹೇಳ್ತಾರೆ ಅವೆಲ್ಲವೂ ಎಲ್ಲಿ ಹೇಳ್ತಾರೆ? ಆಗಮದಲ್ಲಿ ಹೇಳಿರ್ತಾರೆ. ಆದರೆ ನಿಗಮದಲ್ಲಿ ಬರೀ ಜ್ಞಾನ ಹೇಳುವಂಥದ್ದು. ಈ ಜ್ಞಾನದಲ್ಲಿ ಹೇಳೋದಂಥ ಪ್ರಮಾಣ ಕೊಡ್ತಾ ಇದ್ದಾರೆ ಅವರು. ಏನು? ಸರ್ವಂ ಆತ್ಮವೇದಂ ಸರ್ವಂ ಎಂತು ಹೇಳುವಂಥದ್ದು ನೋಡ್ರಿ. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಏನು ಹೇಳ್ತಾರೆ? ಆತ್ಮೈ ವೇದಂ ಸರ್ವಂ ಅಂತ ಇದು ನಿಗಮ ವಾಕ್ಯದಲ್ಲಿರುವಂಥದ್ದು. ಈ ರೀತಿಯಾಗಿ ಐತಪ್ಪ. ಅದಕ್ಕೆ ಘಟಪಟ ವಿಷಯ ಆದರೂ ಕೂಡ ಪರಮಾತ್ಮನ ಸ್ವರೂಪಕ್ಕೆ ಭಿನ್ನ ಅಲ್ಲ. ಅಂದ್ರೆ ಯಾವ ರೀತಿ ನಾವು ಉದಾಹರಣೆ ಬಂದು ನೋಡ್ರಿ, ನೀರಿನಲ್ಲಿ ತೆರೆ ನೊರೆಗಳು ಭಿನ್ನ ಅದಾವೆ ನೀರಿಗಿಂತ, ನಾವು ಅರ್ಥ ಮಾಡ್ಕೋಬೇಕಲ್ಲ. ಈ ಯಾವ ರೀತಿ ತೆರೆ ನೊರೆಗಳು ಬರೀ ನೀರಿನಿಂದ ಅದಾವೆ, ತೋರಕತ್ತವ ಅಷ್ಟೇ. ತೆಗಿ ಅದು ತೆರೆ ನೊರೆಗಳು ತೆಗಿ, ಬರೀ ನೀರೇ ಅಂತ ತಿಳ್ಕೊ. ಅದಕ್ಕೆ ನೀನು ಎಲ್ಲರ ಹೋಗು, ಗುಡಿ ಗುಂಡರ್ಗೆ ಹೋಗಂತ ಬೇಡ ಅಂದಿಲ್ಲ, ಯಾತ್ರೆಗೆ ಹೋಗಂತ ಬೇಡ ಅಂದಿಲ್ಲ. ಗುರುವಾಕ್ಯ ಕೇಳೋದಕ್ಕಿಂತ ಮುಂಚೆ ಬೇರೆ ಐತಿ, ಕೇಳಿದ ಮೇಲೆ ಹೋಗಿ ಎಲ್ಲ ನನ್ನ ಸ್ವರೂಪ ಅಂತ ಹೋಗಿ ತಿರುಗಾಡಿ, ಎಲ್ಲೆಲ್ಲಿ ತಿರುಗಾಡಿ ನಿನಗೇನು ಕಟ್ಟಿ ಹಾಕಂಗಿಲ್ಲ ಮಹಾತ್ಮರು. ದೇವ್ರ ಗುಡಿಗೆ ಹೋಗ್ತೇ ಹೋಗಿ ಅಲ್ಲಿ ದೇವ್ರನ್ನ ನೋಡು, ನನ್ನ ಸ್ವರೂಪ ಅಂತ ತಿಳ್ಕೊಂಡು ಮಾಡು ಪೂಜೆ. ನೀನೇ ಇರ್ತಿದ್ದಿ, ಎಲ್ಲಿ ಬೇರೆ ಏನಾರು ಐತೇನಲ್ಲಿ? ಏನೂ ಇರಂಗಿಲ್ಲ. ಎಲ್ಲ ಕಡೆ ತಿರುಗಾಡು, ನಿನಗೆ ಬೇಡ ಅನ್ನಂಗಿಲ್ಲ. ಬಟ್ ಎಲ್ಲ ಕಡೆ ನೋಡ್ದಡತ್ತ. ಅದಕ್ಕೆ ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲಿ ಹೆತ್ತ ನಿಹನಂತೆ ಅಂತ ಮಹಾತ್ಮರು ಕುಣಿದಾಡಿಬಿಟ್ರು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ? ಪರಬ್ರಹ್ಮದಲ್ಲಿ ತೋರಿದ ವಿಷಯಗಳು ಪರಮಾತ್ಮನ ಸ್ವರೂಪಗಳೇ ಆಗಿರುವಂಥವು. ಅದರಿಂದ ಪ್ರತ್ಯಕ್ಷವಾಗಿ ಭ್ರಾಂತಿಯಿಂದ ಭೇದ ಪ್ರತೀತಿ ಆದರೂ ಕೂಡ ಅದು ಮಿಥ್ಯೆ ಅಂತ ನಿಶ್ಚಯ ಮಾಡಬೇಕಾದಂಥದ್ದು. ಪ್ರತ್ಯಕ್ಷವಾಗಿ ಭ್ರಾಂತಿಯಿಂದ ನಿನಗೆ ಭಿನ್ನವಾಗಿ ತೋರ್ತದೆ ಅಷ್ಟೇ ಹೊರತಾಗಿ ಅವು ಸುಳ್ಳು ಅಂತ ತಿಳ್ಕೊಳ್ಬೋದು. ಯಾಕೆ ನಿನ್ನ ಸ್ವರೂಪನೇ ಅಂದಾಗ ಎಲ್ಲ ಸುಳ್ಳಾಗೆ ಹೋಗ್ತಾವೆ. ಯಾವಾಗ ನನ್ನ ಸ್ವರೂಪ ಐತೆ ಅಂತ ದೃಢ ಆಯಿತು, ನಿನಗೆ ಅರ್ಥ ಆಯಿತು, ಯಾಕಂದರೆ ಇದು ಅರ್ಥ ಆಗ್ಬೇಕು, ಭಾಳ ಮುಖ್ಯ. ಇದು ಒಳಗಡೆ ಇಳಿಬೇಕು, ವಿಚಾರಗಳು ತಿಳ್ಕೊಂಡು ಅದನ್ನು ಚಿಂತನೆ ಮಂಥನ ಆಗಿ ಕೊನೆಗೆ ಅದಕ್ಕೊಂದು ಉತ್ತರ ಸಿಗ್ತದೆ. ಹಂಗೆ ಬರಬೇಕು. ಅವು ಬಂದಾಗ ಇದೆಲ್ಲ ನನ್ನ ಸ್ವರೂಪ ಅಂದಾಗ ಮತ್ತು ಉಳಿದದ್ದು ಏನು ಉಳಿತದೆ ಇಲ್ಲಿ? ಏನಿಲ್ಲ, ನೀನೇ
ಅಷ್ಟು ಆನಂದವಾಗಿರುವಂಥದ್ದು. 5ನೇ ನುಡಿಯಲ್ಲಿ ಹೇಳ್ತಾರೆ, ಸರ್ವವು ಈಶನ ರೂಪ ಅಂತ ಕಾಣುವಂಥವರಿಗೆ ಏನಾಗ್ತದೆ, ಎಲ್ಲವೂ ಈಶ್ವರನ ಸ್ವರೂಪ, ಭಗವಂತನ ಸ್ವರೂಪ ಎಲ್ಲರೂ ಹೇಳುವಂಥದ್ದಿದೆ. ಬೇರೆ ಇದನ್ನು ಬಿಟ್ಟು ಯಾರೂ ಹೇಳಂಗಿಲ್ಲ. ಮೇಲ್ಮಟ್ಟಕ್ಕೆ ಬಂದದ್ದು ಇದನ್ನೇ ಹೇಳುವಂಥದ್ದು. ಅದಕ್ಕೆ ಇಲ್ಲೇನು ಹೇಳ್ತಾರೆ, ಎಲ್ಲವೂ ಸರ್ವವು ಏನು ತೋರ್ತದೆ ಎಲ್ಲ ಈಶ್ವರನ ರೂಪ ಅಂತ ತಿಳ್ಕೊಳ್ಳುವಂಥದ್ದೇ. ನಿಜವಾಗಿ ಈ ರೀತಿ ತಿಳ್ಕೊಂಡಾಗ ನಿಜವಾಗಿ ಮೋಕ್ಷ ಪ್ರಾಪ್ತಿಯಾಗ್ತದೆ. 5ನೇ ನುಡಿಯಲ್ಲಿ ಸಮತೆಯಿಂದಲೇ ಸರ್ವವಿಧನು ಈಶಮಯವೆಂದು ಸುಮತಿಯೋಳು ಒಮ್ಮೆ ಭಾವಿಸುವರ್ಗೆ ಕಮನೀಯ ಒಪ್ಪ ಕೈವಲ್ಯಬಹುದು ಸತ್ಯ ಅಮಳೇಂದು ವದನೆ ನಂಬಿದ ನಿಂತು ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಇಲ್ಲಿ? ಕಮನೀಯ ಒಪ್ಪ ಅಂದ್ರೆ ಮನೋಹರವಾದಂಥದ್ದು, ಅಮಳೇಂದು ವದನೆ ಅಂದರೆ ಪರಿಶುದ್ಧವಾದಂಥ ಚಂದ್ರನ ಮುಖ ಉಳ್ಳಂಥ ಮೈತ್ರಾದೇವಿಯೇ ಅಂತ ಹೇಳ್ತಾರೆ ಅವರು. ಯಾಕಂತಂದ್ರೆ ಸಮತೆಯಿಂದಲೇ ಅಂದರೆ ಸಮನಾಗಿ, ಸರ್ವವಿಧನು ಅಂದ್ರೆ ಕಾಣುವಂಥ ಈ ಜಗತ್ತು, ಜಡದಿಂದ ಮತ್ತು ಚೇತನಾತ್ಮಕದಿಂದ ಕೂಡಿದಂಥ ಈ ಪ್ರಪಂಚವನ್ನು ಪರಬ್ರಹ್ಮ ಸ್ವರೂಪ ಅಂತ ಯಾರು ಒಂದು ತನ್ನ ಶುದ್ಧ ಬುದ್ಧಿಯಲ್ಲಿ ಒಂದು ಸಾರಿ ತಿಳ್ಕೊಳತ್ತಾರ ಅವರಿಗೆ ಮೋಕ್ಷ ಆಗ್ತದೆ ಅಂತ ಹೇಳ್ತಾರೆ ಅವರು. ನೋಡ್ರಿ, ಇವೇನು ಸುಮ್ಮನೆ ಹೇಳಕತ್ತಾರೇನು? ಯಾವಾಗ ಇವು ಬಡಿತಾವೆ ನಮ್ಗೆ, ನಮ್ಮ ಬುದ್ಧಿ ಸ್ವಲ್ಪ ತಿರುಗಿ ಬಿಡ್ಬೇಕು ತಲೆ. ಯಾಕಂದ್ರೆ ಈ ಕಡೆ ತಲೆ ಆದದ್ದು ಹಿಂಗೆ ಸೀದಾ ಆಗಿಬಿಡ್ಬೇಕು ಈಗ ನಮಗೆ. ಅಂಥ ವಿಚಾರಗಳು ಹೇಳಕತ್ತಾರ ಅವರು. ಇವತ್ತು ಯಾರು ಇದ್ದಾರೋ ಬಿಟ್ಟಾರೋ ಗೊತ್ತಿಲ್ಲ, ಬಟ್ ಇವತ್ತು ಯಾರ್ಯಾರು ಕೇಳ್ತಾರೆ ನಿಜವಾಗಿ ಧನ್ಯರು ಅಂತ ತಿಳ್ಕೊಳ್ಬೇಕು. ಬಟ್ ಏನು ಹೇಳ್ತಾ ಇದ್ದಾರೆ ಅವರು? ಪ್ರತೀತಿಯಾಗುವ ನಾನಾ ಭೇದ ರೂಪ ಪ್ರಪಂಚವು ಹೆಂಗದಂದ್ರೆ ಕಾಲ್ಪನಿಕವಾದಂಥದ್ದು. ಅದರಿಂದ ಇದನ್ನು ಹೇಳ್ತಾರೆ ಅವರು. ಇದಕ್ಕೆ ಈ ನಾಮರೂಪದಿಂದ ಕೂಡಿದಂಥ ಈ ಪ್ರಪಂಚಕ್ಕೆ ಅಧಿಷ್ಠಾನವಾಗಿರುವಂಥದ್ದು ಈ ಜ್ಞಾನದಿಂದ ಈ ಜಗತ್ತು ಏನಾಗ್ತದೆ, ಬಾಧಿಸ್ಕೊಳ್ತದೆ, ಇಲ್ಲ ಅನ್ನಿಸ್ತದೆ. ಇದಕ್ಕೆ ಅಧಿಷ್ಠಾನವಾಗಿರುವಂಥದ್ದು ಯಾವುದು? ಪರಬ್ರಹ್ಮ ಸ್ವರೂಪನೇ. ಅದಕ್ಕೆ ಸಚ್ಚಿದಾನಂದವಾದಂಥ ಪರಬ್ರಹ್ಮ ಸ್ವರೂಪನೇ ಇರುವಂಥದ್ದು. ಅದಕ್ಕೆ ಹೇಳ್ತಾರೆ, ಧರೆ ಮೊದಲಾದ ಮೂಲ ಬಿಂದು ಕಡೆ ಚರವಾಚರಾದಿಯೊಳಗೆಂದು ಬೆರಸಾದಾಶ್ರಯವಾಗಿ ನಿಂದು ನನ್ನ ನೀನೆಂದು ಇದ್ರಾಗ ಹೇಳ್ತಾರೆ. ಧರೆ ಮೊದಲಾದ ಮೂಲ ಬಿಂದು ಕಡೆ ಚರವಾಚರಾದಿಯೊಳಗೆಂದು ಬೆರಸಾದಾಶ್ರಯವಾಗಿ ನಿಂದು ತೋರ್ಪ ಗುರು ಶಂಭೋಲಿಂಗನೆ ನೀನೆಂದು ನೋಡು ನೋಡು ನೀನೆ ಪರವೆಂದು ತತ್ವಗೂಡದೆ ವಿಲಕ್ಷಣನಾಗಿ ನಿಂದು. ನೋಡ್ರಿ ಎಂಥ ಅದ್ಭುತ ರೀ! ಇಷ್ಟೇ ನೋಡು ನೋಡು ನೀನೆ ಪರವೆಂದು ತತ್ವಗೂಡದೆ ವಿಲಕ್ಷಣನಾಗಿ ನಿಂದು. ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ಅದಕ್ಕೆ ಯಾವಾಗ ಈ ಅಧಿಷ್ಠಾನವಾದಂಥ ವಸ್ತುವನ್ನು ತಿಳ್ಕೊಂಡಿವಿ ಅಂದರೆ ಮ್ಯಾಲೆ ಇರುವಂಥವೇನು ಅವೆಲ್ಲ ಮಿಥ್ಯೆ ಅಂತ ಬಾರಿಸ್ಕೊಳ್ತದ. ಅದಕ್ಕೆ ಈ ರೀತಿ ಒಮ್ಮೆ ತನ್ನ ಬುದ್ಧಿಯಿಂದ, ಯಾರ ಬುದ್ಧಿಯಿಂದ? ಮಂದಿ ಬುದ್ಧಿಯಿಂದನ. ಅದಕ್ಕೆ ಹೇಳ್ತಾರ, ಅನಿಮಿತ್ತ ಅರಿಗಳೆನಿಪ ಕಾಮಾದಿಗಳಿಗಾಗಿ ತನುವ ಅನೇಕವನ್ನು ಕೊಟ್ಟೆ ಭವಭವಂಗಳಲ್ಲಿ ನಿನಗೊಂದು ದೇಹವನ್ನು ಕೊಟ್ಟು ತಪವಂತು ಘನಶಂಭುಲಿಂಗವಾಗಿರಲಲ್ಲೇ ಮನುಜ ಅಂತ ಹೇಳಿದಾರೆ ಅವರು. ಏನು 4 ಗಂಟೆಗೆ ನಾವು ನಿದ್ದೆ ಮಾಡಿದ್ರೆ ಮಾಡ್ಬೋದು, ಹೊರಗಡೆ ಹೋಗಿ ಬರೋ ನಡಿ ಅಂತಂದ್ರೆ ಹೋಗ್ಬೋದು, ವಾಕಿಂಗರ ಹೋಗ್ಬೋದು, ಏನಾರ ತರಕರ ಹೋಗ್ತೀವಂತಾರ ಹೋಗ್ಬೋದು, ಏನೋ ಒಂದು ಯಾವಾಗಲೂ ಬೇಕಾದಷ್ಟು ಇರ್ತಾವ, ಹೌದಲ್ಲ? ಅದನ್ನು ಎಲ್ಲ ಬದಿಗೊತ್ತಿ ಏನೋ ಒಂದು 4 ವಿಚಾರಗಳು ಅದಾವ, ಮಹಾತ್ಮರು ಹೇಳಿದಂಥ ವಿಚಾರಗಳು ಏನು ಅದಾವಂತ ನಾವು ಕುಂತು ಕೇಳ್ತೀವಲ್ಲ, ಇದು ನಿನಗಾಗಿ ಮಾಡ್ಕೊಳ್ಳುವಂಥದ್ದು ನೋಡ್ರಿ. ಇದು ಏನೀಗ ಮುಂಜಾನೆಯಿಂದ ಸಂಜೆ ತನಕ ಏನು ಮಲಗೋವರೆಗೂ ಮಾಡ್ತೀವಲ್ಲ, ಇಷ್ಟು ತಾಸಿನಲ್ಲಿ 12 ತಾಸಿನಲ್ಲಿ ಒಂದಷ್ಟು ನಿದ್ದಿಗೆ, ಆಳರಟಿಗೆ, ಹೊರಗೆ ಇಂಥವಕ್ಕೆಲ್ಲ ಕಳೆದಿರ್ತೀವಿ. ಆದರೆ ಈಗೇನು ಕುಂತು ಒಂದು 40 ನಿಮಿಷ ಏನು ಕೇಳ್ತೀವಲ್ಲ, ಇದು ನಮಗಾಗಿ ಮಾಡ್ಕೊಂಡಂಥದ್ದು. ನಿನ್ನ ಬುದ್ಧಿ ಭ್ರಮೆ ಏನು ಐತಲ್ಲ ಅದನ್ನು ನಿವಾರಿಸುವಂಥದ್ದು. ಅದಕ್ಕೆ ಹೇಳ್ತಾರಲ್ಲ,
ಕಣ್ಣಿಗೆ ಒಂದು ಕನ್ನಡಕ್ಕೆ ಹಾಕ್ಕೊಂಡ್ರೆ ಬಿಸಿ ಇರುವಂಥದ್ದು ಏನು ಬಿಸಿಲು ಯಪ್ಪ ಏನು ಬಿಸಿಲಪ್ಪ ಕಣ್ಣು ಉರಿಲಕತ್ತಾವ ಅಂತೀವಲ್ಲ, ಆ ಬಿಸಿಲು ಜಾಸ್ತಿ ಇದ್ರೂ ಕೂಡ ತೊಂದರೆ ಆಗ್ತದಲ್ಲ ನಮ್ಗೆ. ಅವಾಗ ಏನು ಅಂದ್ಕೊಳ್ತೀವಿ, ಸ್ವಲ್ಪ ಕನ್ನಡಕ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡ್ರೆ ಸ್ವಲ್ಪ ತಂಪಾಗ್ತದೆ ಅಂತೀವಿ, ಇಲ್ಲಾಂದ್ರೆ ಕಾರಿಗೆ ಕೂಲಿಂಗ್ ಗ್ಲಾಸ್ ಹಾಕಿಸ್ತೀವಿ, ಏನೋ ಒಂದು ಮಾಡ್ತೀವಿ, ಯಾಕಂದ್ರೆ ತಂಪಾಗಿ ಕಾಣಲಿ ಅಂತ ಹೇಳಿಬಿಟ್ಟು. ಅದಕ್ಕೆ ಜನ್ಮಾಂತರದ ತಲೆ ಏನಾಗ್ಯದ, ಬಿಸಿ ಆಗಿಬಿಟ್ಟದ. ಇದು ಉರಿತಾನೆ ಆದಿದು ಬುದ್ಧಿ. ಅದಕ್ಕೆ ಇದು ತಂಪು ಮಾಡಬೇಕಲ್ಲ. ಈ ಬುದ್ಧಿ ತನ್ನ ಬುದ್ಧಿಯಲ್ಲಿ ಒಂದು ತಂಪಾದ ಒಂದು ಈ ವಿಚಾರವನ್ನು, ಸದ್ಗುರು ವಿಚಾರವನ್ನು ಕೇಳಿಕೊಂಡು ಈ ತಂಪಾದಂಥ ಬುದ್ಧಿಗೆ ಕೂಲಿಂಗ್ ಗ್ಲಾಸ್ ಏನಾದ್ರು ಬಿತ್ತು ಅಂತಂದಾಗ ನಿನ್ನ ಜೀವನನೇ ತಂಪಾಗಿಬಿಡ್ತದೆ. ಎಂಥ ಅದ್ಭುತವಾಗಿ. ಅದಕ್ಕೆ ಹೇಳ್ತಾರೆ, ನಿನ್ನ ಬುದ್ಧಿಯಿಂದ ಇದನ್ನು ತಿಳ್ಕೊ ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರೆ, ಈಗೆಂದು ಒಮ್ಮೆ ತನ್ನ ಬುದ್ಧಿಯಿಂದ ನಿಶ್ಚಯವಾಗಿ ತಿಳಿದವರಿಗೆ ಅದಕ್ಕೆ ಯಾವ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪನೇ ಅಧಿಷ್ಠಾನವಾಗಿರುವಂಥದ್ದು, ಈ ಜಗತ್ತಿಗೆ ಆಧಾರವಾಗಿರುವಂಥದ್ದು ನನ್ನ ಸ್ವರೂಪ ಅದ. ನಾ ಹೆಂಗದೀನಿ, ಸಚ್ಚಿದಾನಂದ ಪರಮಾತ್ಮನ ಸ್ವರೂಪನೇ ನಾನು ಇದ್ದೀನಿ. ನನ್ನ ಹೊರತು ಜಗತ್ತಿನೊಳಗೆ ಏನೇನೂ ಇಲ್ಲ. ಅವರು ಶತ್ರುಗಳಿಲ್ಲ, ಮಿತ್ರಗಳಿಲ್ಲ, ಹೆಂಡತಿಲ್ಲ, ಮಕ್ಕಳಿಲ್ಲ, ಎಲ್ಲ ಏನು ಮನೆಗೆ ಕಾಣಿಸ್ತಾವೆ, ಊರು ಕಾಣಿಸ್ತಾವೆ, ಈ ಜಗತ್ತು ಕಾಣಿಸ್ತಾವೆ, ಎಲ್ಲ ನನ್ನ ಸ್ವರೂಪನೇ ಐತೆ. ಯಾರು ಕಂಡ್ರೆ ನಮ್ಮ ಮನೆಗೆ ಯಾರು ಕಂಡ್ರೆ ನಮ್ಮ ಸ್ವರೂಪನೇ. ಮತ್ತು ಅವ್ರು ಬೇರೆ ಇವ್ರು ಬೇರೆ, ಅವ್ರ ಶತ್ರುಗಳ ನೋಡ್ಬಾರ್ದಕ್ಕೆ, ಸತ್ರನ ಅವ್ರ ಮುಖ ನೋಡಂಗಿಲ್ಲಂತಿ. ಇಂಥ ಭೇದ ಬುದ್ಧಿ ಇಟ್ಕೊಂಡು ಕುಂತಿದ್ರೆ ನಿನಗೆ ಯಾವ ಜನ್ಮಕ್ಕಲ್ಲಿ, ಈ ಜನ್ಮ ಅಲ್ಲ ಮುಂದಿನ ಜನ್ಮಕ್ಕೆ ನಿನಗೆ ಸುಖ ಇಲ್ಲ. ಮಹಾತ್ಮರು ಇದನ್ನೇ ಕಂಡಂಥದ್ದು. ಯಾರೇ ಇರಲಿ, ಮನ್ಯಾಗ ಹೆಂಡತಿ ಇರಲಿ, ಮಕ್ಕಳಿರಲಿ, ಯಾರು ಬೇಕಾದವ್ರು ಇರಲಿ, ಜಗತ್ತಿನ ಎಂಥ ಶತ್ರುಗಳೇ ಇರಲಿ, ಅದು ನಿನ್ನ ಸ್ವರೂಪನೇ ಅದಾರ. ಅವರು ನಿನ್ನಲ್ಲೇ ತೋರ್ತಾರೆ, ನಿನ್ನ ಸ್ವರೂಪನೇ ಅದು. ಭಿನ್ನಕ್ಕೆ ಅವಕಾಶನೇ ಇಲ್ಲ. ಇಲ್ಲಿ ಕಾಣುವಂಥದ್ದು ಏನು ಕಾಣಿಸ್ತದೆ ನಿನಗೆ, ಎಲ್ಲ ದೃಶ್ಯವಾದಂಥ ಪ್ರಪಂಚ, ನಾಮರೂಪದಿಂದ ಕೂಡಿದಂಥ ಪ್ರಪಂಚ ಎಲ್ಲವೂ ನನ್ನ ಸ್ವರೂಪನೇ ಅಂತ ಯಾವಾಗ ಅಭೇದ ಬುದ್ಧಿಯಿಂದ ಹೋಗ್ತಿ, ಅಭೇದ ಬುದ್ಧಿಯಿಂದ ನಿನ್ನ ಮತ್ತು ಬುದ್ಧಿಯಿಂದ ನಿಶ್ಚಯ ಮಾಡ್ಕೊಳ್ತಿ, ಆವಾಗ ಸತ್ಯವಾಗಿ ನಿನ್ನ ಮೋಕ್ಷ ಆಗ್ತದೆ ಅಂತ ಹೇಳ್ತಾರೆ ಅವರು. ಭೇದಕ್ಕೆ ಅವಕಾಶ ಕೊಟ್ಟು ಅದೇ ಬೇರೆ ಇದೇ ಬೇರೆ, ನಾನು ದೇವ್ರಂತ ಗುಡುಗುಡು ನಡುಗ್ತಾ ಇದ್ದೀನಿ. ಅಬ್ಬಬ್ಬಬ್ಬ ಏನು ಮಾಡ್ತದೆ ನಿನಗೆ, ಅದು ಏನು ಮಾಡಂಗಿಲ್ಲ. ಅದು ನೀನು ಹಂಚಿಬಿಟ್ಟಿದೆ ಅಷ್ಟೇ, ಅದೇನು ಮಾಡ್ತದೆ ನಿನಗೆ. ಅದಕ್ಕೆ ಇದು ಮಾತು ಈ ಧೈರ್ಯ ಬಸವನಂದ್ರೆ ಭಾಳಷ್ಟು ಕೊಡ್ತಿದ್ರು ನಮಗೆ. ಅದು ಏನು ಮಾಡ್ತದೆ, ನೀನು ಯಾಕೆ ಗಡ ನಡುಗ್ತಿ ಅಂತಿದ್ರು ಅವರು. ಏನು ಮಾಡಂಗಿಲ್ಲ, ಅದು ನಿನಗೆ ಕೈ ಮುಕ್ಕ ನಿಂದಿರ್ತದೆ, ನಿನಗೆ ತಿಳ್ಕೊ. ಅದಕ್ಕೆ ಅವಕಾಶ ಇರೋಂಗಿಲ್ಲ, ನಿನಗೆ ಅವಕಾಶ ಐತೆ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಈ ರೀತಿ ಎಲ್ಲವೂ ನನ್ನ ಸ್ವರೂಪ ಐತೆ ಅಂತ ನಿನ್ನ ಮನಸ್ಸಿನಲ್ಲೇ ಅನುಸಂಧಾನ ಮಾಡ್ತಾ ಇರುವಂಥದ್ದು. ಈ ರೀತಿ ನಿನ್ನ ಬುದ್ಧಿಯಲ್ಲಿ ನನ್ನ ಸ್ವರೂಪನೇ ಐತೆ, ನಾನು ಬಿಟ್ಟರೆ ಅನ್ನೇ ಇಲ್ಪ ಅಂತ ನೀನು ಯಾವಾಗ ಚಿಂತನೆಯನ್ನು ಮಾಡ್ತಾ ಹೋಗ್ತಿ, ನಿಶ್ಚಯವಾಗಿ ತಿಳ್ಕೊಳ್ತೀವಿ. ಹಿಂಗೆ ತಿಳ್ಕೊಂಡಾಗ ನಿನಗೆ ಮೋಕ್ಷ ಅನ್ನುವಂಥದ್ದು ಸತ್ಯವಾಗಿ ಮೋಕ್ಷ ನಿನಗೆ ಪ್ರಾಪ್ತಿ ಆಗ್ತದ. ಇದನ್ನು ನಂಬು ಮೈತ್ರ ಅಂತ ಹೇಳ್ತಾರೆ ಅವರು. ಎಂಥ ಅದ್ಭುತ ರೀ ಇದು. ಎಲ್ಲಾದರೂ ಹೊರಗಡೆ ಸಿಗ್ತವೇನ್ರಿ ಇವು ಮಾತುಗಳು, ಇವು ವಾಕ್ಯಗಳಿವು ಎಲ್ಲಿ ಸಿಗಂಗಿಲ್ಲ. ಇಂಥ ಒಂದು ಧೈರ್ಯ ಶಕ್ತಿಯನ್ನು ಅದಕ್ಕೆ ಹೇಳ್ತಾರೆ, ಬಹು ಪುಣ್ಯದಿಂದ ಗುರು ದೇವ ತಾನೇ ಬಂದನು, ಹೆದಿರಬೇಡಿರಂದನು, ಅಭಯ ನೀಡಿ ಬಿಟ್ಟನು, ಬೋಧ ಹೇಳಿಕೊಟ್ಟ, ಭವರೋಗ ಕಳೆದು ಬಿಟ್ಟ, ದ್ವೈತ ತೂರಿ ಬಿಟ್ಟ, ಅದ್ವೈತ ತಿಳಿಸಿ ಕೊಟ್ಟ. ಭಯನೇ ಬಿಡಿಸಿಬಿಡ್ತಾನಲ್ರಿ. ಇಷ್ಟು ಜನ್ಮಾಂತರ ಭಯದಿಂದ ನಡುಗ್ತಾ ಬಂದಿದ್ದೀವಿ ನಾವು. ಹೆದರಿ ಸತ್ತುಕೊಂಡು ಹೋಗ್ತಾ ಇದ್ದೀವಿ ನಾವು. ಹೆದರಿ ಈಗ ಸಾಯ್ತಾ ಇದ್ದೀವಿ. ಸದ್ಗುರುನಾಥ್ ಒಬ್ಬತ್ತನ್ನು ನೋಡ್ರಿ, ಈ ಭಯವನ್ನು ಬಿಡಿಸುವಂಥವನು. ಜಗತ್ತಿನೊಳಗೆ ಬತ್ತ ನೀನು ಭಯಕ್ಕೆ ತೊಗೊಂಡು ಹೋಗ್ತಾರೆ, ನೀನು ಸಾಯಿ ಹೊಡಿತಾರೆ. ಹಂಗೆ ನೀ ಇದ್ರೆ ಇಂಥ ಭಯದಿಂದ ಬಳಲ್ಬೇಕಾದ್ರೆ ನೀ ಇದ್ರೇಟು ಸತ್ರೇಟು. ಇದು ಆತ್ಮಜ್ಞಾನವನ್ನು ಮಾಡ್ಕೊಳ್ಳೋದೇ. ಇದು 100 ವರ್ಷ ಬದುಕಿದ್ರೆ ಎಷ್ಟು ನಾಯಿ ಜನ್ಮ, ಮಹಾತ್ಮರು ಹೇಳ್ತಾರೆ. ಅದಕ್ಕೆ ತೋರದೆಯೋ ಸುಖ ತೋರದೆಯೋ ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವಗೆ ಅಂತ ಹೇಳ್ತಾರೆ. ನೀನು 100 ವರ್ಷ ಬದುಕೋ ತೊಗೊಂಡು ಏನು ಮಾಡ್ತೀವಿ, ಭೂಮಿ ಮೇಲೆ ಇವೇ ಆಸೆ ಆಮಿಷಗಳು ನಿನ್ನ ಮನಸ್ಸಿನಲ್ಲಿ ತುಂಬಿಕೊಂಡು 100 ವರ್ಷ ಬದುಕಿದ್ರೆ ಎಲ್ಲ ವ್ಯರ್ಥ ಆಯಿತು, ವ್ಯರ್ಥ.
ಈ ಜ್ಞಾನನೇ ನಿನಗೆ ಆಗದೆ ಇದ್ದಾಗ ಈ ಜನ್ಮನೇ ವ್ಯರ್ಥ ಆಯ್ತಲ್ಲ. ಇಂಥ ಜನ್ಮ ತೊಗೊಂಡು ಏನು ಮಾಡ್ತೀವಿ? ಬದುಕೇನು ಮಾಡ್ತೀನಿ ನೀನು? ಬದುಕಿದ್ರು ಅಷ್ಟೇ, ಸತ್ಕೊಂಡು ಹೋದ್ರು ಅಷ್ಟೇ. ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡು ನೀನು ಆನಂದವಾಗಿ ನೀನು ಏನಾರ ಆಗಲಿ, ಯಾವಾಗಾರ ಹೋಗ್ಲಿ ಶರೀರ ತೊಗೊಂಡು ಏನು ಮಾಡ್ತೀವಿ? ಅದಕ್ಕೆ ಇದನ್ನು ನಿಶ್ಚಯವಾಗಿ ನಿನ್ನ ಸ್ವರೂಪ ಐತೆ ಅಂತ ತಿಳ್ಕೊಳಪ್ಪ ಅಂಥೇಳಿ ತಿಳ್ಕೊ ಮೈತ್ರ. ಇದನ್ನು ನಂಬು. ಈ ರೀತಿ ಯಾರು ಸಚ್ಚಿದಾನಂದ ಸ್ವರೂಪ ಅಧಿಷ್ಠಾನ ಸ್ವರೂಪನೇ ನಾನು ಅಂತ ಯಾರು ತಿಳ್ಕೊಂಡಿರ್ತಾರ ಅವರಿಗೆ ಸತ್ಯವಾಗಿ ಮೋಕ್ಷ ಪ್ರಾಪ್ತಿ ಆಗ್ತದ. ನೀನು ನಂಬು. ನಂಬಿಕೆ ನೋಡ್ರಿ ಭಾಳ ಮುಖ್ಯ. ನಂಬು ಅಂತ ಹೇಳ್ತಾರೆ ಅವರು. ಮತ್ತು ನಾವಿಲ್ಲಿ ಕುಂತು ಕೇಳಕತ್ತೀವಿ, ಆಕೆ ಏನೋ ಅಲ್ಲಿ ಕುಂತು ಹೇಳಕತ್ತಾಳ, ಹಂಗೆ ಹೇಳ್ತಾರೆ ರೀ ಬಿಡ್ರಿ. ಅವ್ರು ಹಂಗೆ ಹೇಳ್ದಂಗೆ ನಾ ಕೇಳ್ದಂಗೆ ಅನ್ಕೊಂತ ಕುಂತ್ರ ಇದು ಯಾವಾಗ ಆಗ್ತದಪ್ಪ ನಿಮ್ಗೆ ಆನಂದ ಮೋಕ್ಷ ಅನ್ನುವಂಥದ್ದು? ಅಂದರೆ ಖಂಡಿತ ಆಗಂಗಿಲ್ಲ. ಅದು ನಂಬಿಕೆ ಅನ್ನುವಂಥದ್ದು ಭಾಳ ಮುಖ್ಯ. ಇವು ಸಾಮಾನ್ಯ ವಾಕ್ಯಗಳಲ್ಲ. ಅದಕ್ಕೆ ಹೇಳ್ತಾರೆ ಭಾಳಷ್ಟು ಗೂಢವಾದಂಥ ವಿಚಾರಗಳು, ಗೂಢಾರ್ಥದ ವಿಚಾರಗಳು. ಅದಕ್ಕೆ ಇವು ಎಲ್ಲ ಸ್ವಲ್ಪ ಈಗ ಬಂದಾವಂದ್ರೆ ಎಲ್ಲರಿಗೂ ಗೊತ್ತಾಗಂಗೆ ಅದಾವ ವಿಚಾರಗಳು. ಅಂದ್ರೆ ಎಲ್ಲರ ತಲೆಗೆ ಹೋಗ್ತದೆ ಅಂದ್ರೆ ಹೋಗಂಗಿಲ್ಲ. ಯಾಕಂದ್ರೆ ಬಂಗಾರ ಎಲ್ಲ ಅಂಗಡಿಯಾಗೆ ಇಟ್ಟಿರ್ತಾನೆ. ಮತ್ತು ಮಾರ್ಕೆಟ್ದಾಗ ಮತ್ತು ಬಂಗಾರ ಅಂಗಡಿಗಳು ಇರ್ತಾವೆ. ಮತ್ತು ಎಲ್ಲರಿಗೂ ತೊಗೊಳಕ್ಕಾಗ್ತದೇನು? ಅದ್ರಾಗ ಈಗೆಲ್ಲ ಬಂದವಪ್ಪ ಇವೆಲ್ಲ ವಾಕ್ಯಗಳು ಎಲ್ಲರೂ ಹೇಳ್ತಾರೆ. ಇಂಥ ತತ್ವಮಸಿ ವಾಕ್ಯ ಎಲ್ಲರೂ ಹೇಳ್ತಾರೆ. ನಾವು ಕೇಳ್ಕೊಂಡು ತೊಗೊಳ್ಬೋದು ಮಾಡ್ಬೋದ್ರೆ ಕೇಳೋಕ್ಕೂ ಅಷ್ಟು ತಾಕತ್ತಾಗಂಗಿಲ್ಲ. ಇದು ಬೇಕಾದಷ್ಟು ನಾವು ಎಲ್ಲೋ ಬಿಡ್ತಾ ಇದ್ದೀವಿ, ವಾಟ್ಸಪ್ಪಲ್ಲೇ ಬಿಡ್ತಾ ಇದ್ದೀವಿ, ಮೊಬೈಲಲ್ಲೇ ಇದ್ರಾಗ ಯೂಟ್ಯೂಬಲ್ಲೇ ಬಿಡ್ತೀವಿ. ಎಲ್ಲಿ ಬಿಡ್ತೀವಿ ಅಂದರೂ ಕೂಡ ಯಾರಿಗೆ ಟಚ್ ಆಗಬೇಕಾಗ್ಯದ, ಯಾರು ಇದನ್ನು ಸ್ವೀಕಾರ ಮಾಡ್ಕೊ ಅವರೇ ಸ್ವೀಕಾರ ಮಾಡ್ತಾರೆ. ಉಳಿದವ್ರಿಗೆ ಯಾರಿಗೆ ಶಕ್ತಿ ಬರೋಂಗಿಲ್ಲ. ಯಾಕಂದ್ರೆ ಬಂಗಾರ ಅಂಗಡಿಗಳು ಅದಾವ ಅಂತಂದ್ರೂ ಕೂಡ ಎಲ್ಲರಿಗೂ ತೊಗೊಳ್ಳೋ ತಾಕತ್ತು ಇರ್ತದೇನಂದ್ರೆ ಇರೋಂಗಿಲ್ಲ. ಅವರು ಬಯಲಿಗೆ ಇಟ್ಟಿರ್ತಾರೆ, ನೋಡೋಕೆ ಎಲ್ಲರಿಗೂ ಕಣ್ಣಿಗೆ ಕಾಣ್ತಾವೆ, ಎಲ್ಲಷ್ಟು ಕಾಣ್ತಾವೆ. ಅದ್ರ ತೊಗೊಳ್ಳುವಂಥ ಐಸತ್ತು ಬೇಕಲ್ಲ. ಅದ್ರಂಗೆ ಇವು ಕೂಡ ಯಾರ್ಯಾರಿಗೆ ಆ ಪುಣ್ಯದ ಬಲ ಜಾಸ್ತಿ ಇರ್ತದೆ ಅವ್ರಿಗೆ ಮಾತ್ರ ಇವು ಟಚ್ ಆಗ್ತಾವೆ, ಇಲ್ಲಾಂದ್ರೆ ಆಗಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಇಂಥ ಒಂದು ವಿಚಾರ ನಂಬಿಕೆ ಅನ್ನುವಂಥದ್ದು ಭಾಳ ಮುಖ್ಯ. ನಂಬಿಕೆ ಇರಲಾರ್ದೆ ನೀವು ಏನು ಮಾಡಿದರೂ ಕೂಡ ವ್ಯರ್ಥ ಆಗ್ತದೆ. ನಂಬುವಂಥದ್ದು ಅಂತ ಮೈತ್ರಾದೇವಿಗೆ ಯಾಜ್ಞವಲ್ಕ್ಯರು ಹೇಳ್ತಾರೆ. ಮತ್ತು ಸದ್ಭಕ್ತಿ ಲಕ್ಷಣ ನಿರೂಪಣೆ ಸೂತ್ರ 18ಕ್ಕೆ ಪದ 133 ಅಂಥೇಳಿ ಈಗ ಮಹಾವಾಕ್ಯದ ಅರ್ಥ ಆ ಬ್ರಹ್ಮವೇ ನೀನಿದ್ದೆ ಅನ್ನುವಂಥ ಹೇಳುವಂತಹ ಮಹಾವಾಕ್ಯದ ಅರ್ಥ ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಇದೇ ಭಾಳ ಮುಖ್ಯವಾಗಿರುವಂಥದ್ದು ತತ್ವಮಸಿ ವಾಕ್ಯ ಅನ್ನುವಂಥದ್ದು. ಆಮೇಲೆ ಈ ಒಂದು ಕೇಳುವಂಥ ಭಕ್ತರಲ್ಲಿ, ಕೇಳುವಂಥ ಮುಮುಕ್ಷುಗಳೇನದಾರ ಇವರಲ್ಲಿ ಈ ಬುದ್ಧಿಯಲ್ಲಿ ಪ್ರವೇಶ ಆಗುವ ಹಾಗೆ ಈ ಮಹಾವಾಕ್ಯದ ತತ್ವಂ ಅಸಿ ಅನ್ನುವಂಥ ಈ 3 ಏನು ಅದಾವ ಪದತ್ರಯಗಳು, ಈ 3 ಪದತ್ರಯಗಳು ಅದಾವ. ಇದ್ರಾಗ ವಾಚ್ಯಾರ್ಥ ಲಕ್ಷ್ಯಾರ್ಥ ಅಂತ 2 ಪ್ರಕಾರದ ಅರ್ಥಗಳನ್ನು ಹೇಳ್ತಾರೆ ಅವರು. ವಾಚ್ಯಾರ್ಥ ಅಂದ್ರೇನು, ಲಕ್ಷ್ಯಾರ್ಥ ಅಂದ್ರೇನು ಅನ್ನುವಂಥ ವಿಚಾರವನ್ನು ಭಾಳಷ್ಟು ಅದ್ಭುತವಾಗಿ ಈ ಸೂತ್ರದಲ್ಲಿ ತಿಳಿಸ್ತಾರೆ. 19ನೆಯ ಸೂತ್ರದಲ್ಲಿ ಭಾಳಷ್ಟು ತಿಳಿಸ್ತಾರೆ ಅವರು. ನೋಡೋಣ. ಆ ತತ್ವಮಸಿ ಎಂಬ ಮಹಾವಾಕ್ಯದ ಅರ್ಥವನ್ನು ನೀನು ಈ ತೆರೆದಿಂದ ಅರಿಯುವುದು ನೀರೇ. ನೋಡ್ರಿ ಭಾಳಷ್ಟು ಮುಖ್ಯವಾದಂಥ ವಿಚಾರ ಇದು. ನಮ್ಮ ಈ ಬಂಧನಕ್ಕೆ ಕಾರಣ ಆಗಿರುವಂಥದ್ದು ಏನು ಅಜ್ಞಾನ ಅದಲ್ಲ, ಅಜ್ಞಾನವನ್ನು ನಿವೃತ್ತಿ ಮಾಡುವಂಥ ಇವೆಲ್ಲ. ಇದನ್ನು ಚೆನ್ನಾಗಿ ತಿಳ್ಕೊಂಬಿಟ್ರೆ ಭಾಳಷ್ಟು ಅದೇ ಹೆಂಗಂತಂದ್ರೆ ಹೇಳ್ತಾರೆ ತತ್ವಮಸಿ ಎಂಬ ಮಹಾವಾಕ್ಯದ ಅರ್ಥವನ್ನು ನೀನು ಈ ತೆರದಿಂದ ಅರಿಯೋದು. ಯಾವ ರೀತಿ? ನೀ ಬ್ರಹ್ಮನೇ ನೀದಿನಿದ್ದಿ, ಸ್ತ್ರೀಯಳೆ. ನೀರೇ ಅಂದರೆ ಸ್ತ್ರೀಯಳೆ, ಬ್ರಹ್ಮವೇ ನೀನೆಂದು ತತ್ವಮಸಿ ವಾಕ್ಯ ಅಂದ್ರೆ ಆ ಬ್ರಹ್ಮವೇ ನೀನಿದ್ದೀಯ ಅನ್ನುವಂಥದ್ದು. ಈ ಅರ್ಥವನ್ನು ನೀನು ಈ ಪ್ರಕಾರವಾಗಿ ತಿಳಿಯುವಂಥದ್ದು. ಯಾಕಂತಂದ್ರೆ ಮುಂದೆ ಕೂಡ ಹೇಳ್ತಾರೆ ಅವ್ರು. ಏನು ಹೇಳ್ತಾರೆ 1ನೇ ನುಡಿಯಲ್ಲಿ ಈ ಮಹಾವಾಕ್ಯದಲ್ಲಿ 3 ಪದಗಳು ಅದಾವ. ಇವಕ್ಕೆ ವಾಚ್ಯಾರ್ಥ ಮತ್ತು ಲಕ್ಷ್ಯಾರ್ಥ 2 ಅರ್ಥಗಳು ಅದಾವ. ಇವಕ್ಕೆ ಅದನ್ನು ಹೇಳ್ತಾರೆ ಅವರು. ಪದನಲ್ಲಿ 3 ಪರಾತ್ಮರೈಕ್ಯವೆಯದೆ ಕೊದವಿದ ಅರ್ಥಗಳಂಥವು ಮತ್ತೆ ಸುದತಿ ರನ್ನಳೆ ವಾಚ್ಯ ಲಕ್ಷ್ಯವೆಂದಿ ಇತರೆ ನೀನಿದರಂದವಿಂತೆಂದು ತಿಳಿಪೇಳ್ವೆ ಅಂತ ಹೇಳ್ತಾರೆ ಅವರು. ಸುದತಿ ರನ್ನಳೆ ಅಂದರೆ ಸ್ತ್ರೀಯಳೆ ಅಂದ್ರೆ ಹೆಂಗದ ರತ್ನ, ಸ್ತ್ರೀ ರತ್ನಳೆ ಅಂತ ಹೇಳ್ತಾರೆ. ಸುದತಿ ರತ್ನಳೆ ಅಂತ ನೋಡ್ರಿ ಎಷ್ಟು ಶಕ್ತಿ ಇರ್ಬೋದು. ಈ ಜ್ಞಾನವನ್ನು ಕೇಳಕ್ಕೆ ಕೂತ್ಕೊಂಡೋದಕ್ಕೆ ಇಷ್ಟೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ ಯಾಜ್ಞವಲ್ಕ್ಯರು. ಅಲ್ಲಿ ಮಹಾವಾಕ್ಯದಲ್ಲಿ ಪದನು 3 ಅಂದರೆ 3 ಪದಗಳು ಅದಾವೆ ಇದರಲ್ಲಿ.
ಅಂದ್ರೆ ಈ ವಾಕ್ಯಕ್ಕೆ ಅಂದ್ರೆ ಪರಾತ್ಮರೈಕ್ಯ ಅಂದ್ರೆ ಏನು ಹೇಳ್ತಾರೆ, ಪರಾತ್ಮರೈಕ್ಯವೇ ಅಂತಂದ್ರೆ ಜೀವಾತ್ಮ ಮತ್ತು ಪರಮಾತ್ಮ ಇವರುಗಳ ಅಭೇದ ಸ್ಥಿತಿಯಿಂದಿರುವಂಥದ್ದು. ಮತ್ತು ವದವಿಧ ವದವಿಧ ಅಂದರೆ ಪ್ರಾಪ್ತಗಳಾಗಿರುವಂಥದ್ದು ಅರ್ಥಗಳ ಪರಾತ್ಪರೈಕ್ಯವೇದ ವದವಿಧ ಇದು ಅರ್ಥಗಳ ನೋಡ್ರಿ. ಅರ್ಥಗಳಂತಂದ್ರೆ ಅರ್ಥವನ್ನು ಹೇಳುವಂಥದ್ದು. ಮತ್ತು ಇವಕ್ಕೇನು ವಾಚ್ಯ ಮತ್ತು ಲಕ್ಷ್ಯಾರ್ಥ ಮತ್ತು ಸುಧತಿ ರನ್ನಳೆ ವಾಚ್ಯ ಲಕ್ಷ್ಯವೆಂದು ವಾಚ್ಯಾರ್ಥ ಮತ್ತು ಲಕ್ಷ್ಯಾರ್ಥ. ಇತ್ತೇನರಂ ಅಂದ್ರೆ ಎರಡು ಪ್ರಕಾರವಾಗಿರುವಂಥದ್ದು. ವಾಚ್ಯ ಲಕ್ಷ್ಯವೆಂದೆತ್ತರ ನೋಡ್ರಿ. ಇದರಂದವು ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಈ ಮಹಾವಾಕ್ಯದಲ್ಲಿ 3 ತತ್ ತೊಮ್ಮಸಿ ಅಂತ 3 ಪದಗಳು ಅದಾವ. ಇಲ್ಲಿ ಶಿವ ಮತ್ತು ಜೀವ ಇಬ್ಬರ ಐಕ್ಯ, ಈ 3 ಶಬ್ದಗಳು ಶಿವ ಮತ್ತು ಜೀವ ಮತ್ತು ಇಬ್ಬರ ಐಕ್ಯ ಅನ್ನುವಂಥದ್ದು ಈ 3 ಪದಗಳು. ಅವುಗಳಿಗೆ ವಾಚ್ಯ ಮತ್ತು ಲಕ್ಷ್ಯಾರ್ಥ 2 ಪ್ರಕಾರ ಅಂತ ಪದಗಳು ಅದಾವೆ. 2 ವಾಚ್ಯಾರ್ಥ ಮತ್ತು ಲಕ್ಷ್ಯಾರ್ಥ ಅಂತ 2 ಪದಗಳು ಅದಾವೆ. ಈಗ ನಾವು ಏನು ಮಾಡೋದು, ಈಗ ತತ್ವಮಸಿ ವಾಕ್ಯದ ನೋಡ್ತಾರೆ. ತತ್ವಮಸಿ ವಾಕ್ಯದಲ್ಲಿ ತೊಂಪದದ ವಾಚ್ಯಾರ್ಥ ಅಂದರೆ ಏನು ಅನ್ನುವಂಥದ್ದು ಹೇಳ್ತಾರೆ. ತನು ಮೊದಲಾಗಿ ತೋರ್ಪ ಅನಿತನೆ ತಾನೆಂದು ಜನನಾದಿಯುಳ್ಳ ಹಮ್ಮಿನೊಳೊಂದಿ ತನಗೆ ತದ್ಬಗೆ ಪತ್ತಿ ಬಿಡದ ವಿಜ್ಞಾನಮಯನೇ ತೊಂಪದಕ್ಕೆ ವಾಚ್ಯಾರ್ಥ ನೆನಪ ಅರ್ಥ ಅಂತ ಹೇಳ್ತಾರೆ ಅವರು. ಅಂದ್ರೆ ತನು ಮೊದಲಾಗಿ ಅಂದರೆ ಶರೀರ ಮೊದಲುಗೊಂಡು, ಅಂದ್ರೆ ಶರೀರ, ಇಂದ್ರಿಯ, ಪ್ರಾಣ, ಮನಸ್ಸು ಇವೆಲ್ಲ ದೃಶ್ಯಗಳು ತಾನಂತ ತಿಳಿಯುವಂಥದ್ದು. ಅಂದ್ರೆ ಶರೀರ ಅನ್ನುವಂಥದ್ದಾಗಿರ್ಬೋದು, ಇಂದ್ರಿಯಗಳು, ಪ್ರಾಣ, ಮನಸ್ಸು ಇವೇನು ಎಲ್ಲ ತೋರ್ತಾವಲ್ಲ ಇವೆಲ್ಲ ದೃಶ್ಯಗಳು ತಾನಂತ. ಮತ್ತು ಇವು ಇದ್ರ ಧರ್ಮಗಳು, ಶರೀರದ ಹುಟ್ಟು ಸಾವು ಅನ್ನುವಂಥ ಧರ್ಮ, ಇಂದ್ರಿಯಗಳದು ಧರ್ಮಗಳು, ಇಂದ್ರಿಯಗಳು ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪಂಚವಾಯುಗಳು, ಶಬ್ದಾದಿ ವಿಷಯಗಳು ಇವೆಲ್ಲ ಇರುವಂಥದ್ದು ಇದ್ರ ಧರ್ಮಗಳು. ಆಮೇಲೆ ಪ್ರಾಣ ಶಿವ ತೃಷೆಗಳೇ ಇದ್ರ ಧರ್ಮ, ಪ್ರಾಣದ ಧರ್ಮ. ಮನಸ್ಸು ಸಂಕಲ್ಪ ವಿಕಲ್ಪ ಮಾಡುವಂಥದ್ದು ಧರ್ಮ. ಇವೆಲ್ಲವೂ ಇದ್ರ ಧರ್ಮಗಳು. ಜನನ ಮರಣ, ಯಾಕಂತಂದ್ರೆ ಇವೆಲ್ಲಗಳು ನಾನಂತ ನಾನು ಯಾವಾಗ ಅಂದ್ಕೊಳ್ತೀನಿ, ಇವೆಲ್ಲ ನನವು ಅದಾವೆ, ಇವೆಲ್ಲ ಗುಣಧರ್ಮಗಳು ನನವು ಅಂತ ಅಂದ್ಕೊಂಡಾಗ ಈ ಜನನ ಮರಣ ಅಲ್ಲಿ ಶುರುವಾಗ್ತದೆ. ಅದರ ಕೂಡ್ಕೊಂಡು ಏನಾಗ್ತದೆ, ನಾನು ಹುಟ್ಟಿದೆ, ನಾನು ಸತ್ತೆ, ನಾನು ಹಂಗದೀನಿ, ನಾನು ಕಿವುಡಾದೀನಿ. ಯಾಕಂದ್ರೆ ಈ ಕಿವಿ ಕಣ್ಣು ಮೂಗು ಇವೇನು ಜ್ಞಾನೇಂದ್ರಿಯಗಳು ಅದಾವ, ಇದ್ರ ಧರ್ಮಗಳು. ಈ ಕಿವಿ ಕೇಳಂಗ್ಲದ, ನಾನು ಕಿವುಡಾದೀನಿ ಅನ್ನೋದು. ಕಣ್ಣು ಕಾಣಂಗ್ಲದ, ನಾನು ಏನು ಕುರುಡಾದೀನಿ ಅನ್ನೋದು. ಬಾಯಿ ಇಲ್ಲದ ನಾನು ಮೂಕದೀನಿ. ಇವೆಲ್ಲ ತನ್ನಲ್ಲಿ ಆರೋಪ ಮಾಡ್ಕೊಳ್ಳುವಂಥದ್ದು. ಇವೆಲ್ಲ ನನಗದಾವಂತ, ಆ ಇಂದ್ರಿಯಗಳ ಧರ್ಮಗಳು ನನಗದಾವಂತ ತಿಳ್ಕೊಳ್ಳುವಂಥದ್ದು. ಇದರಿಂದ ಏನಾಗ್ತದಂದ್ರೆ ಜನನ ಮರಣಕ್ಕೆ ಗುರಿ ಆಗ್ತದೆ. ಇವ್ಯಾವ ನೀನಲ್ಲ ಇರದೇ ಇದ್ರೂ ಕೂಡ ಈ ಗುಣಧರ್ಮಗಳು ಎಲ್ಲ ನನಗದಾವಂತ ತಿಳ್ಕೊಳ್ಳುವಂಥದ್ದು ಈ ರೀತಿ. ಮತ್ತು ನಾನು ಹುಟ್ಟಿದ್ದೀನಿ, ಇವೆಲ್ಲ ನಮಗದಾವಿಲ್ಲ. ಈಗ ಈ ಒಂದು ಭ್ರಮೆಗಳು ನಮಗದಾವ. ಅದಕ್ಕೆ ನಾನು ಸಾಯ್ತೀನಿ ಅನ್ನುವಂಥದ್ದು, ನನಗೆ ಹಸಿವಾಗ್ಯದ, ನನಗೆ ನೀರಡಿಕೆ ಆಗ್ಯದ, ಇವೆಲ್ಲವೂ ತಿಳ್ಕೊಂಡು ಈ ಜಗತ್ತಿನಲ್ಲಿ ಎಲ್ಲ ವ್ಯವಹಾರ ನಾನೇ ಮಾಡಕತ್ತೀನಿ, ನನ್ನಿಂದನೇ ಇಷ್ಟೆಲ್ಲ ನಡೆಯಕತ್ತದ, ಹಿಂಗೆಲ್ಲ ಪ್ರತಿಯೊಂದಕ್ಕೂ ನಾನೇ ಮಾಡಿದ್ದೀನಿ, ಇವೆಲ್ಲ ತೋರಕತ್ತಾವ, ಇವೆಲ್ಲ ನನಗೆ ಅದಾವ, ಇಂದ್ರಿಯ ಶರೀರ ನಂದೇ ಅದ, ಶರೀರದ ಧರ್ಮ ನಾನೇ ಅದ, ಶರೀರದ ಧರ್ಮ ಯಾವುದಪ್ಪ ಅಂದ್ರೆ ಹುಟ್ಟುವಂಥದ್ದು ಸಾಯುವಂಥದ್ದು, ಇದು ನನಗಾದಂತ ತಿಳ್ಕೊಳ್ಳುವಂಥದ್ದು, ಇಂದ್ರಿಯಗಳು ಗುಣಧರ್ಮಗಳು ಎಲ್ಲ ನನಗಾದವಂತ ತಿಳ್ಕೊಳ್ಳುವಂಥದ್ದು, ಮನಸ್ಸಿಂದ ಸಂಕಲ್ಪ ವಿಕಲ್ಪ ನನಗಾದಂತ ತಿಳ್ಕೊಳ್ಳುವಂಥದ್ದು, ಇವೆಲ್ಲ ತಿಳ್ಕೊಂಡು ಇದ್ದದಕ್ಕಾಗಿ ಅನೇಕ ದುಃಖಗಳಿಗೆ ಗುರಿಯಾಗ್ತಾ ಇರುವಂಥವ್ನ್ಯಾರು ಜೀವಾತ್ಮ. ಇವೆಲ್ಲವ ನಾನೇ ಅಂದದಕ್ಕಾಗಿ ಇವ್ನಿಗೆ ಜೀವಾತ್ಮ ಅಂತ ಬಂತಿದ್ದು. ಇರ್ಲಾರ್ದನ್ನು ಗದ್ಲು ಕಾಯ್ಕೊಂಡು ಕುಂತದಲ್ಲಿ ಇದು. ಇಲ್ಲಾಂದರೆ ಎಂದೋ ಪರಮಾತ್ಮ ಆಗಿಬಿಡ್ತಿದ್ದೀವ. ಯಾಕೆ ಪರಮಾತ್ಮ ಆಗವಲ್ಲ ಅಂತಂದ್ರೆ ಇರ್ಲಾರ್ದು ಕಾಯ್ಕೊಂಡು ಕುಂತಾನೆ ಕಸ ಕಡ್ಡಿ, ಅದಕ್ಕೆ ಉತ್ಸಾಹ ಅಂತಾರೆ ಇವನಿಗೆ.
ಇರದೇ ಇರುವಂಥವೆಲ್ಲ ಕಸ ಕಡ್ಡಿ ಹಾಕೊಂಡು ಇವು ನನಗಾಯ್ತು ಅಂತ ಇಲ್ಲಿ ಈ ಇಡೀ ಜೀವನ ಪರ್ಯಂತ ಹತ್ಕೊಂತ ಹೋಗೋದು, ಮತ್ತು ಬೇರೆ ಬೇರೆ ಶರೀರಗಳು ತೊಗೊಟ್ಕೊಂಡು ಬರೋದು, ಮತ್ತು ಸಾಯೋದು, ಮತ್ತು ಹುಟ್ಟೋದು. ಇದಕ್ಕೇನಾಯಿತು ಅಂತಂದ್ರೆ ಬುದ್ಧಿ ಭ್ರಮಣದಿಂದ ಇರದೇ ಇರುವಂಥವೆಲ್ಲ ನನವು ಅಂತ ಹೇಳ್ಕೊಂಡು ಕುಂತದಕ್ಕೆ ಇದಕ್ಕೆ ಜೀವಾತ್ಮ ಅಂತ ಇವನ್ನೆಲ್ಲ ಕೆಲಸ ಇವು. ಅದಕ್ಕೆ ಈ ಜೀವಾತ್ಮ ತೊಂಪದದ ವಾಚ್ಯಾರ್ಥ ಅಂತ ಕೂಡ ಹೇಳ್ತಾರೆ. ತೊಂಪದದ ವಾಚ್ಯಾರ್ಥ ಆದಂಥ ನೀವು ಜೀವಾತ್ಮ. ಇಷ್ಟೆಲ್ಲ ಗದ್ಲಕ್ಕೆ ಬಿದ್ದಾನ. ಮತ್ತು ನಾಳೆ ಈ ತೊಂಪದದ ಲಕ್ಷ್ಯಾರ್ಥ ಹೆಂಗ್ರಿಪ್ಪ ಒಳಗಡೆ, ಇದು ಹೊರಗಡೆ ಅದ, ಬಾಹ್ಯದಲ್ಲಿ ತೋರುವಂಥದ್ದು ಇದು ವಾಚ್ಯಾರ್ಥ, ಒಳಗಡೆ ನಾವು ನೋಡ್ಕೊಳ್ಳುವಂಥದ್ದು ಲಕ್ಷ್ಯಾರ್ಥ ಏನು ಅಂತಲೂ ಇದನ್ನು ನೋಡ್ಕೊಂಡು ಸವಿಸ್ತಾರವಾಗಿ ನೋಡೋಣ. ಗುರುನಾಥ ಏನು ತಿಳಿಸ್ತಾನೆ ಅದನ್ನು ಮತ್ತೆ ನೋಡ್ಕೊಂಡು ಹೋಗೋಣ. ಒಂದೆರಡು ಮತ್ತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.